ನಿಮ್ದು ಅನೂಪ್ ಸಿಳ್ಳಿನ್ ಅವ್ರದ್ದು ಏನು ಬೈ ಒನ್ ಗೆಟ್ ಒನ್ ಅದು ಅನೂಪ್ ಸಿಳ್ಳಿನ್ ಅವ್ರ ಮ್ಯೂಸಿಕ್ ಮಾಡಿದ್ರೆ ನೀವು ಹಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈಗಲೇ ಮದುವೆ ಆದ್ಮೇಲೆ ನಂಗೂ ಅರ್ಥ ಆಗ್ತಾ ಇರೋದು. ವಸಿಷ್ಠ ಅವರು ತುಂಬಾ ಟ್ರೈ ಮಾಡಿದೆ, ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಇವರಿಂದ ಒಳ್ಳೆ ಆಕ್ಟಿಂಗ್ ಅಂತೂ ತಗ್ಸಕ್ ನನ್ನ ಕೈಲಿ ಆಗ್ಲೇ ಇಲ್ಲ. ಯು ಮಸ್ಟ್ ಲವ್ ಮೀ. ಒಂದು ಕೆಟ್ಟ ಸಿನಿಮಾ ಆಗುತ್ತೆ ಇದು ಕನ್ನಡ ಇಂಡಸ್ಟ್ರಿಗೆ. ಒಳ್ಳೆ ಭವಿಷ್ಯ ಇದೆ ನಿಮಗೆ. ಥ್ಯಾಂಕ್ ಯು. ಜಡ್ಜಿದ್ರೆ ತಪ್ಪಿಲ್ಲ, ನಾನು ಹೇಳಿದ್ದೆ ಶಾಸನ ಅಂತ ಅನ್ಕೋಬಾರ್ದು ಅಷ್ಟೇ. ನೀಚ ಸುಳ್ಳ ಸುತ್ತೋದು ನಾಲಿಗೆ ನಿನ್ನ ಸೀಳುವ ರೋಷವೊಕ್ಕಿದೆ. ಅವಳಿ ಜವಳಿ ಮಗು ಹುಟ್ಟಿದ್ರೆ ಏನು ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಗಂಡು ಮಗು ಆಯ್ತು, ಒಂದು ಹೆಣ್ಣು ಮಗು ಆಯ್ತು. ಗುರುಪ್ರಸಾದ್ ಅವರು, ನಿರ್ದೇಶಕ ಗುರುಪ್ರಸಾದ್ ಅವ್ರದ್ದು. ಹೆಣ್ಣು ಹುಟ್ಟಿದ್ರೆ ಗಣಿತ, ಗಂಡು ಮಗು ಆದ್ರೆ ಬಿಸಿ ಗಣಿತ. ಯಾಕೆ ಹಿಂಗೆ ಇವರು? ನನಗೂ ಗೊತ್ತಿಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಜಯನಗರದ ಶಾಲಿನಿ ಗ್ರೌಂಡ್ಸ್ ಆಪೋಸಿಟ್ ಇರೋ ರಾಗ ಆರ್ಟ್ಸ್ಗೆ ಶಿಫ್ಟ್ ಮಾಡಿದ್ವಿ. ರಾಗ ಆರ್ಟ್ಸ್ ಫರ್ನಿಚರ್ ಶಾಪಲ್ಲಿ ನಾವು ಇವತ್ತು ಕೂತಿದ್ದೀವಿ. ನಮ್ಮ ಕ್ಲಿನಿಕ್ಗೆ ಇವತ್ತು ಯಾರು ವಿಸಿಟ್ ಮಾಡಿದ್ದಾರೆ ಅಂತ ನೀವು ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿರ್ತೀರಾ, ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ವರ್ಣನೆ ಮಾಡ್ತೀನಿ. ಬೇಸ್ ವಾಯ್ಸ್ಗೆ ಲ್ಯಾಂಡ್ ಮಾರ್ಕ್ ಇವರು, ಹಾರಾಡದೇ ಇರೋ ಬಟರ್ಫ್ಲೈ ಇವರು, ಏಕಪತ್ನಿ ವ್ರತಸ್ಥ ಇವರು, ಕಾರ್ಪ್ರಿಯ ಇವ್ರ ಹೆಂಡತಿ ಹರಿಪ್ರಿಯ, ಹೆಣ್ಮಕ್ಳಿಗೆ ವಸಿ ಜಾಸ್ತಿನೇ ಇಷ್ಟ, ಅವರೇ ವಸಿಷ್ಠ. ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಹೀಗೆ ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಇವ್ರ ಜೊತೆ ನಮ್ಮ ಇದೇ ಜೂನ್ 14ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಲವ್ಲಿ ಸಿನಿಮಾದ ನಿರ್ದೇಶಕರು ಬಂದಿದ್ದಾರೆ. ಆ ಲವ್ಲಿ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮನೇ ಇದು. ಇವರು ನಮ್ಮ ಕರ್ನಾಟಕದ ಚಂದನವನದ ಭರವಸೆಯ ನಿರ್ದೇಶಕ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹೆಸರು ಚೇತನ್ ಕೇಶವ. ಥ್ಯಾಂಕ್ ಯು ಸೊ ಮಚ್. ಕಾಡಲ್ಲಿ ಹುಟ್ಟಿದ ಹೆಂಗೆ? ಒಂಥರ ನಾ ಹುಟ್ಟಿದಾಗ ಆ ಕಡೆ ಎಲ್ಲ ಕಾಡ್ತಾರನೇ ಇತ್ತು. ಸಿಂಹ ಅಂತ ಹೆಸರಿಟ್ಟಿದಾರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ತಂದೆ ಹೆಸರು ವಿಜಯ ನರಸಿಂಹ. ಸೊ ಅದು VN ಸಿಂಹ ಅಂತ ಕಂಪ್ನಿನಲ್ಲಿ ಕ್ಯಾರಿ ಆಗಿದ್ದು. ಸೊ ಮನೇಲಿ ಎಲ್ಲರೂ VN ಸಿಂಹಗಳೇ. ಮನೇಲಿ ಎಲ್ಲರೂ ಗರ್ಜಿಸ್ತಾನೆ ಇರ್ತೀರಾ ಅಗತ್ಯ ಬಿದ್ದಾಗ. ಅಲ್ಲ, ಬೇಸ್ ವಾಯ್ಸ್ ಹಂಗಿದೆಯಲ್ಲ, ಮಾತಾಡಿದ್ರೆ ಗರ್ಜಿಸ್ದಂಗೆ ಇರುತ್ತೆ. ಇದು ಪ್ರಾಬಬ್ಲಿ ನನಗೆ ಮಾತ್ರ. ಓ ಹೌದಾ? ಸಿನಿಮಾ ಹೆಸರು ಲವ್ಲಿ. ಹೆಸರೇ ಲವ್ಲಿ ಆಗಿ ಇಟ್ಟಿದ್ದೀರಾ, ಚೆನ್ನಾಗಿದೆ, ಒಂಥರ ಮಜಾ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಕ್ಲಿನಿಕಲ್ಲಿ ನಮ್ಮ ಮೊದಲನೇ ಸೆಗ್ಮೆಂಟೇ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನಿಮ್ಗೆ ಏನೇನು ಕೇಳಬಾರ್ದು ಅಂತ ಹೇಳಿದ್ರೆ ನಾನು ಅದನ್ನು ಕೇಳಲ್ಲ. ನನಗೆ ಅಂದರೆ ಅದೇ, ನೀವು ಹೆಂಗೆ ಮೈಸೂರಿಂದ ಬೆಂಗಳೂರಿಗೆ ಬಂದ್ರಿ, ಸಿಂಗರ್ ಆಗಬೇಕು ಅಂದ್ಕೊಂಡಿದ್ರಿ ಅಥವಾ ಇಂಜಿನಿಯರು, ಸಿನಿಮಾ ಹೆಂಗೆ, ಈ ಬಯೋಡೇಟಾ ಇಂಟರ್ವ್ಯೂ ಥರ ಬೇಡ. ನನಗೂ ಬೋರು, ನೋಡೋರ್ಗೆ ಇದ್ದಿದ್ದು ಜಾಸ್ತಿ ಬೋರಾಗ ಅಷ್ಟೇ. ಅದು ಬಿಟ್ಟು ಇನ್ನೇನಾರು ಗೋ ಆಲ್. ಓಕೆ. ಇವನ್ನ ಸ್ವಲ್ಪ ಜಾಸ್ತಿ ಕಾಟ ಕೊಟ್ಟು ಒಳ್ಳೇದು, ಯಾಕಂದ್ರೆ ಸೆಟ್ಟಲ್ಲಿ ನಮಗೆ ಪ್ರತಿನಿತ್ಯ ಕಾಟ ಕೊಡೋ ನೀನು. ಸೊ ಈ ಥರ ಬಂದಾಗ ಅವನಿಗೆ ಕಾಟ ಕೊಡೋ ಅವಕಾಶ ಅಥವಾ ಅವನು ನರಳೋದನ್ನ ನೋಡೋ ಒಂದು ಸುವರ್ಣ ಅವಕಾಶ ನಮ್ಮದು. ಸೊ ಇದನ್ನ ರೋಸ್ಟ್ ಇನ್ ಸೂಪರ್. ಹಂಗಾದ್ರೆ ಲೆಟ್ಸ್ ರೋಸ್ಟ್ ಶುರು. ಹಂಗಾದ್ರೆ ಅವರಿಂದ ನಿತ್ಯ ಕಾಟ ಸೆಟ್ಟಲ್ಲಿ, ಪ್ರತಿನಿತ್ಯ ಕಾಟ. ಬಟ್ ದೊಡ್ಡ ರಾಕ್ಷಸ ಕೆಲಸದಲ್ಲಿ. ಕಣ್ಣಲ್ಲಿ ಮೂಗಲೆಲ್ಲ ನೀರು ಬರ್ತೀನಿ ನೀವು ಹೊಗಳೋದಕ್ಕೆ ಅವರಿಗೆ. ಇಲ್ಲ ಸರ್, ಶೆಕೆ ಆಗ್ತಾ ಇದೆ. ಸರಿ, ಅವ್ರ ಬಗ್ಗೆ ಒಂದು 3 ಮೈನಸ್ ವಿಚಾರಗಳು ಹೇಳಿ ಸರ್. ಅದು ಯಾವ ರೀತಿ ಹೇಳಬೇಕು? ನೀವು ಹೆಂಗೆ ಹೇಳೋದು ನಾನು ತುಂಬಾ ಇರೋಗಿದೆ, ವೇಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಶುದ್ಧ ಕನ್ನಡ. ಮುಗೀತ್. ಅದೇನಂದ್ರೆ ಓ ಮುಗೀತ್. ಅದೆಷ್ಟು ಜನ್ಮ ಇವನು. ಓ ಹೌದಾ? ಅಲ್ಲಿಂದ ಶುರು ಆಗಿದೆ. ಅಲ್ಲಿಂದ ಈ ತುಂಬ ಒಂಥರ ಎಳೆಮಕ್ಳ ಥರ ಹಠ ಮಾಡ್ತಾರಲ್ಲ. ನಂಗೆ ಈಗ ಅದೊಂದು ಆರ್ಟಿಕಲ್ ಅಥವಾ ಯಾವುದೋ ಒಂದು ಟಾಯ್ ಬೇಕು ಅಂದಾಗ ಕೊಡಿಸ್ಲಿಲ್ಲ ಅಂದರೆ ಒಂಥರ ಒದ್ದಾಡ್ಬಿಡ್ತಾರಲ್ಲ ಮಕ್ಕಳು, ಪತ್ರ ಕೊಟ್ಟು ಹೋಗ್ತಾರಲ್ಲ ಆ ಥರ. ಆ್ಯಂಡ್ ತುಂಬ ಅಂದರೆ ವೆರಿ ಸೆನ್ಸಿಟಿವ್ ಫೆಲೋ. ಅಷ್ಟು ಸೆನ್ಸಿಟಿವ್ ಆಗಿರೋದು ಒಳ್ಳೇದಲ್ಲ ಈ ಒಂದು ಕ್ಷೇತ್ರಕ್ಕೆ. ಒಂದು ಚಿಕ್ಕ ಬ್ಲೇಮ್ ಬಂದರೂ ತಗೊಳ್ಳೋ ಕಷ್ಟ ಅವನಿಗೆ. ಮದುವೆ ಆಗಿದೆ ನಿಮಗೆ? ಅದಕ್ಕೆ ಮದುವೆ ಆಗಿದೆ. ಒಂದಾಗಿ ಗೊತ್ತಾಗತ್ತೆ ಇದೆಲ್ಲ. ಒಂದಾದ್ರೆ ಈ ಬ್ಲೇಮ್ ತಗೊಳ್ಳೋದು, ಸಂಕಟ ಅಂದ್ರೆ ಏನು, ಇದೆಲ್ಲ ಗೊತ್ತಾಗುತ್ತೆ. ಏನಂದ್ರೆ ಸುಖದಿಂದಿರೋದೇ ಜೀವನ ಅಲ್ಲ, ಮದುವೆನೂ ಆಗ್ಬೇಕು.
ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡಿ ಒಂದಾದ್ರೆ ಅಲ್ಲಿ ಆ ಸಂಕಟಗಳು ಕೆಲವೊಂದು ಬರುತ್ತಲ್ಲ, ಅಂದ್ರೆ ಆಮೇಲೆ ಹೆಂಡತಿರೆಲ್ಲ ಬೇಜಾರು ಮಾಡ್ಕೋಬಾರ್ದು. ಹೆಂಡತಿರಿಗೆ ಗಂಡಂದ್ರದ್ದು ಸಂಕಟಗಳು ಅಂತ ಅನ್ಸಿರುತ್ತೆ, ಗಂಡಂದ್ರಿಗೆ ಹೆಂಡತಿರದ್ದು ಸಂಕಟ ಅನ್ಸಿರುತ್ತೆ. ಸೊ ಎಂಡ್ ಆಫ್ ದಿ ಡೇ ಗಂಡ ಹೆಂಡತಿ ಅಂದ್ರೆ ಅವರಿಬ್ರು ಈಕ್ವಲಿ ಸಂಕಟಗಳನ್ನ ಅನುಭವಿಸ್ತಾ ಇರ್ತಾರೆ. ಭರಿಸ್ತಾ ಇರ್ತಕ್ಕಂಥ ಎರಡು ಜೀವಿಗಳು. ಆ ಸಂಕಟದ ಮುಂದೆ ಈಚೆ ಇರೋ ಸಂಕಟ ಎಲ್ಲ ಯಾವುದೂ ಅಲ್ಲ ಅನ್ಸುತ್ತೆ. ಒಂದು ಮದುವೆ ಆಗಿ ನೆಕ್ಸ್ಟ್ ಸಿನಿಮಾ ಡೈರೆಕ್ಟ್ ಮಾಡೋ ಅಷ್ಟರಲ್ಲಿ ಅವಾಗ ಮಾಡಿ, ಅವಾಗ ಆರ್ಟಿಸ್ಟ್ಗಳು ಕೊಡೋ ತೊಂದರೆನೇ ಅಲ್ಲ. ಖಂಡಿತ ಟ್ರೈ ಮಾಡ್ತೀನಿ. ರಿಲೀಸಿಗೆ ಮುಂಚೆ ಮದುವೆ ಆಗೋಂಗಿದ್ರೆ ನಾವು ಮುಂದೆ ವೇದಿಕೆ ಇಲ್ಲ, ಇಲ್ಲೇ ರಾಗ ಅಲ್ಲಿ ಟ್ರೈ ಮಾಡೋದು ಏನು, ಒಂದು ಮದುವೆ ಆಗಿ ಟ್ರೈ ಮಾಡೋದು. ಹೌದು. ಆಗದೇ ಒಂದು ಮದುವೆ ಆದ್ರೆ ಅವ್ರು ನೆಕ್ಸ್ಟ್ ಸಿನಿಮಾ ಮಾಡಕ್ ಮುಂಚೆ ಒಂದು ಮದುವೆ ಆಗಿ ಟ್ರೈ ಮಾಡಿ ಅಂತ ಹೇಳಿ. ಎಷ್ಟು ವಯಸ್ಸು ನಿಮ್ಗೆ? 30 ಆಲ್ಮೋಸ್ಟ್ ಡೆಡ್ ಎಂಡ್ ಅಲ್ಲಿ ಇದ್ದೀರಾ. ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ. ಸಾಮಾನ್ಯವಾಗಿ ಈ ಕಾರ್ಯಕ್ರಮಗಳನ್ನ ಸ್ವೀಟ್ ಇಂದ ಶುರು ಮಾಡ್ತಾರೆ. ಹ್ಮ್. ನಮ್ಮಲ್ಲಿ ಸ್ವೀಟ್ ಆಗಿರೋ ಒಂದು ಹಾಡಿಂದ ಶುರು ಮಾಡೋಣ. ನಂಗೆ ಯಾಕೋ ನಿಮ್ಮಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನಿಸ್ತಾ ಇದೆ. ಏನು? ಮುಖದಲ್ಲಿ ಇಷ್ಟೊಂದು ಗಡ್ಡ ಬಿಟ್ಟಿರೋದ, ಹೇರ್ ಸ್ಟೈಲ, ಇಲ್ಲ ಶೇಡ್ಸ್ ಹಾಕಿಲ್ಲ ಆ್ಯಕ್ಚುಲಿ. ಸರಿ, ಹಾಂ ಇದೊಂಥರ ನಮಗೆ ಶೇಡ್ಸು, ಏರ್ಪಾಡು ಹುಟ್ಟಾನೆ ಜೊತೆಲಿ ಬಂದಂಗೆ, ಈಗ ಕರ್ಣಂಗೆ ಕವಚ ಹಾಕೊಂಡಿಲ್ಲ ಇದ್ದಂಗೆ ಶೇಡ್ಸು ಮತ್ತೆ ಏರ್ಪಾಡ್ ಇತ್ತೇನೋ ಅನ್ನೋ ಫೀಲ್ ಅದ್ ಹೌದು. ಇದು ಹುಟ್ಟದಾಗಿಂದನೇ ಕನ್ನಡಕ್ಕೆ ಹಾಕೊಂಡೆ ಬಂದ್ಬಿಟ್ಟಿದ್ರೆ ಹೆಂಗೆ? ನನಗೆ ನನ್ನ 4-5ನೇ ವಯಸ್ಸಿಂದನೂ ಶೇಡ್ಸ್ ಅಭ್ಯಾಸ ನನಗೆ. ನೈಸ್. ನಾನು ಈ VCR ಎಲ್ಲ ಮದುವೆ ವಿಡಿಯೋಗಳೆಲ್ಲ ಇರುತ್ತಲ್ಲ, ನಮ್ಮ ರಿಲೇಟಿವ್ಸ್ದು, ನಮ್ಮ ಅತ್ತೆ ಇರೋದು ಅದೆಲ್ಲ, ಅಲ್ಲೆಲ್ಲ ಆ ವಿಡಿಯೋಗಳನ್ನ ಇವತ್ತು ನೋಡಿದ್ರು ಊಟ ಮಾಡ್ಬೇಕಾದ್ರೆ ಹಂಗೆ ಹಾಕೊಂಡು ಕೂತಿರ್ತೀನಿ. ನಿಮ್ಮ ತಂದೆ ತಾಯಿ ಯಾರಾದ್ರು ಕನ್ನಡಕದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಾ? ಅವರು ಕನ್ನಡಕ ಹಾಕೋರು. ಮೋಸ್ಟ್ಲಿ ಅದು ನಿಮ್ಮ ಡೆಲಿವರಿ ಮಾಡಿರೋ ಡಾಕ್ಟ್ರು ಶೇಡ್ಸ್ ಹಾಕೊಂಡು ಮಾಡಿದ್ರಾ? ಪ್ರಾಬಬ್ಲಿ ನೋಡಿಲ್ಲ ನಾನು. ಇಲ್ಲ ನಾನು ಮನೇಲಿ ಹುಟ್ಟಿದ್ದು, ಅಜ್ಜಿ ಸೋಲ್ಗಿತ್ತಿ ಅವರು. ಸೊ ಅವರು ಶೇಡ್ಸ್ ಹಾಕೋದು, ಅದೇ ಕಾಡಲ್ಲಿ ಹುಟ್ಟಿದ್ದಲ್ಲ. ಅವಳಿ ಜವಳಿ ಮಗು ಹುಟ್ಟಿದ್ರೆ ಏನು ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಗಂಡು ಮಗು ಆಯಿತು, ಒಂದು ಹೆಣ್ಣು ಮಗು ಆಯಿತು. ಇದು ಇಲ್ಲಿ ತನಕ ನಾನು ಯೋಚನೆ ಹೋಗಿರಲಿಲ್ಲ, ಬಟ್ ಇದನ್ನು ಹೇಳಿದ ತಕ್ಷಣ ನನಗೆ ಒಂದು ಇದು ನೆನಪಾಯಿತು. ಗುರುಪ್ರಸಾದ್ ಅವರು, ನಿರ್ದೇಶಕ ಗುರುಪ್ರಸಾದ್ ಅವ್ರದ್ದು. ಹೆಣ್ಣು ಹುಟ್ಟಿದ್ರೆ ಗಣಿತ, ಗಂಡು ಮಗು ಆದರೆ ಬೀಜ ಗಣಿತ. ಯಾಕೆ ಹಿಂಗೆ ಇವರು? ನನಗೂ ಗೊತ್ತಿಲ್ಲ. ನನ್ನ ಮಾತಲ್ಲ. ಗಂಡು ಮಗು ಹುಟ್ಟಿದ್ರೆ ಹರಿ ಅಂತ ಹೇಳ್ತೀರಾ, ಹೆಣ್ಮಗು ಹುಟ್ಟಿದ್ರೆ ಪ್ರಿಯಾ ಅಂತ ಹೇಳ್ತೀರಾ ಅನ್ಕೊಂಡೆ ನಾನು. ನಾನು ನನ್ನ ಆಲೋಚನೆ ದೂರನೇ ಹೋಗಿಲ್ಲ, ಪ್ರಶ್ನೆಗೆ ಇದು ನೆನಪಾಯ್ತು. ಸೊ ಪ್ರಾಬಬ್ಲಿ ಈ ತರ ಒಂದು ವೈಲ್ಡ್ ಗೆಸ್ ತಗೋಬೇಕು ಅಂದ್ರೆ ಇಬ್ರಿಗೂ 2 ಹೆಸರಿದೆ. ಸೊ ಅದನ್ನೇ ಡಿವೈಡ್ ಮಾಡ್ಕೊಂಡು ಹಂಚ್ಕೊಂಡ್ಬಿಡ್ಬೋದು ಬಿಡಿ. ಏನೋ ಒಳ್ಳೇದಾಗಲಿ, ಅವಳಿ ಜವಳಿನೇ ಆಗಲಿ ನಿಮಗೆ. ಥ್ಯಾಂಕ್ ಯು. ಓಕೆನಾ? ನಿಮ್ಮದು ಅನೂಪ್ ಸಿಳ್ಳಿನ್ ಅವ್ರದ್ದು ಏನು ಬೈ ಒನ್ ಗೆಟ್ ಒನ್? ಅದು ಅನೂಪ್ ಸಿಳ್ಳಿನ್ ಅವ್ರ ಮ್ಯೂಸಿಕ್ ಮಾಡಿದ್ರೆ ನೀವು ಹಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನೋ ಫ್ರೆಂಡ್ಸ್ ಏನೋ ಮಾಡ್ಕೋತೀವಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ವರ್ಕೌಟ್ ಮಾಡ್ಕೋತೀವಿ. ನಮಗೂ ಹಾಡೋಗಿ ಹೇಳು. ಚೆನ್ನಾಗಿತ್ತು ಅದು. ಬೈಸಿ ಕೇಳಿದ್ವಿ ನಾವು 2-3 ಸಲ. ಹಾಂ. ಅನೂಪ್ ಸಿಳ್ಳಿನ್ ಅವ್ರ ಮ್ಯೂಸಿಕ್ಕು, ವಸಿಷ್ಠ ಅವ್ರ ಹೀರೋ ಅಂದಾಗಲೇ ನಾವು ಬೈಸಿದ್ವಿ ಅದನ್ನ, ಸಾಂಗ್ ಬರುತ್ತೆ ಅಂತ. ಮತ್ತೆ ಬೈಸಿ ಬಂತು, ಖುಷಿ ಆಯಿತು. ಸೊ ಇವಾಗ ಅವರ ನಿಮ್ಮಿಬ್ರು ಕಾಂಬಿನೇಷನ್ ಬಂದ ಮೊದಲನೇ ಹಾಡು ಸೂಪರ್ ಹಿಟ್ ಹಾಡು ಹಾಡಿ, ಆಮೇಲೆ ಬೈಸ್ತೀವಿ ಇನ್ನೊಂದ್ಸಲಿ. ಸನಿಹ ಬಂದರು ಗೆರೆಯಾದಾಟದೆ ದೂರವೇ ನಿಲ್ಲುವೆ ನಿರುಪಾಯ, ನಲ್ಮೆಯ ಜೀವವೇ ನೆಮ್ಮದಿ ಕೋರುವೆ, ಎದೆಯಲ್ಲಿ ಬಚ್ಚಿಟ್ಟು ಗಾಯ. ಮರೆತೇ ಹೋದೆನು ಹೊರಟ ಕಾರಣ, ನಿನ್ನಯ ಮಿಂಚಿನ ದಾಡಿ. ಆಕ್ಚುಲಿ ಬಂದ ಕಾರಣ ಅಂತ ಹಾಡ್ಬಾರ್ದು. ಕ್ಷಮಿಸು ನನ್ನನು, ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲ್ಲಿ. ಯಾವತ್ತಾದ್ರು ಹರಿಪ್ರಿಯ ಅವ್ರಿಗೆ ಹಾಡಿದ್ದೀರಾ ಈ ಹಾಡನ್ನ? ಈ ಹಾಡನ್ನ ಹರಿಪ್ರಿಯ ಅವ್ರಿಗೆ ಹಾಡಿಲ್ಲ, ಬಯಸಿ ಆಡಿರ್ತಾರೆ. ಬಯಸಿ ಹಾಡಿದ್ದೀನಿ. ಬಯಸಿ ಎದೆಯಲಿಳಿದು. ನಿಮ್ಗೆಲ್ಲ ಒಂದು ಅಡ್ವಾಂಟೇಜ್ ಇರುತ್ತಲ್ವಾ, ರೊಮ್ಯಾಂಟಿಕ್ ಸಾಂಗು ಹೆಂಡತಿಗೂ ಹಾಡ್ಬೋದು, ಹೀರೋಯಿನ್ಗೂ ಹಾಡ್ಬೋದು. ಯಾಕೆ ಹೊಟ್ಟೆ ಹೊರ್ಕೊಳ್ಳೋದು ಅದಕ್ಕೆ? ಅಲ್ಲ ಕೆಲವು ಅದು ಕೊಟ್ಟು ಹುಟ್ಟಿರೋದು ಅಂತಾರೆ, ಅದಕ್ಕೆ ಏನು ಮಾಡಕ್ಕ. ಇದಕ್ಕೆಲ್ಲ ಎಲ್ಲಿ ಅಪ್ಲಿಕೇಶನ್ ಹಾಕಿ ಸೇರ್ಕೊಂಡಿದ್ದು ನೀವು ಈ ಥರ ಪುಣ್ಯ ತಗೊಳಕ್ಕೆ? ಅದು ಒಂದು ಪ್ರಾಸೆಸ್ ಬೇರೆ ಇದೆ ಅದಕ್ಕೆ. ಏನಪ್ಪ, ನಿಮ್ಮ ದಾಂಪತ್ಯ ಸುಖವಾಗಿದ್ರೆ ಅಷ್ಟೇ ಖುಷಿ. ಆ ಬಯಸಿ ರೊಮ್ಯಾಂಟಿಕ್ ಸೀನ್ಗಳೆಲ್ಲ ನೋಡಿದೆ, ಭಾಳ ಖುಷಿ ಆಯ್ತು ನಂಗೆ. ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯ. ಹರಿಪ್ರಿಯ ಅವರು ತಲೆಯಲ್ಲಿ ಬಂದರು ನನಗೆ. ಅವರು ಖುಷಿ. ಇಷ್ಟ ಅವ್ರ ಮನೆಗೆ ಹೋದಾಗ ಅವ್ರು ನೋಡಿದ್ರೆ ಸಾಂಗು ಯಾವ ಥರ ಇರ್ಬೋದು ರಿಯಾಕ್ಷನ್ ಅಂತ, ಯಾವ ಥರ ಇತ್ತು? ಖುಷಿ ಪಟ್ರು ಅವರು. ಹಾಂ, ಚೆನ್ನಾಗಿ ವಿಜುವಲ್ಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಕಟ್ಕೊಟ್ಟಿದ್ದಾರೆ. ಸಾಂಗ್ ಆಫ್ ಕೋರ್ಸ್ ನಾನು ಹಾಡೋವಾಗಲೇ ಗೊತ್ತಿತ್ತು. ರಿಹರ್ಸಲ್ಸ್ ಎಲ್ಲ ಮಾಡಿದ್ರ, ಟೇಕ್ಸ್ ಎಲ್ಲ ತೊಗೊಂಡಿದ್ರಾ? ಮನೇಲೆ ಮಾಡಿದ್ದೆ. ಏನಂದ್ರೆ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈಗಲೇ ಮದುವೆ ಆದ್ಮೇಲೆ ನಂಗೆ ಅರ್ಥ ಆಗ್ತಾ ಇರೋದು,
ಸ್ನೇಹಿತರು ಬರ್ಕೊಂಡ್ಬಿಡ್ತಾರೆ ಧಾರಾಳವಾಗಿ. ನಾವು ಕೇಳಿದಾಗ ಏಯ್ ಸಖತ್ತಾಗಿದೆ ಅಮ್ಮ, ಏಯ್ ಸೂಪರ್ ಅಂದ್ಬಿಡ್ತೀವಿ. ಅದು ಈ ಕಥೆನ ಕೇಳಿದಾಗ ಅವಾಗ ಆಡಿಯೋಲ್ ಕೇಳಿದ್ರು ಅವ್ರ ಕಥೆನ, ಅಂದ್ರೆ ಏರ್ಪೋರ್ಟ್ಸ್ ಅಲ್ಲಿ. ಸೊ ನಾನು ಕಥೆ ಎಲ್ಲ ಕೇಳಿದ್ದೆ, ಅದ್ರ ಬಗ್ಗೆ ಚರ್ಚೆನೂ ಆಗಿತ್ತು, ಎಲ್ಲ ಆಗಿತ್ತು. ಅದು ಗೊತ್ತು ಹಿಂಗೆ ಶೂಟ್ ಮಾಡ್ತೀವಿ ಅಂತ, ಬಟ್ ಏನ್ ಕಂಟೆಂಟ್ ಇದೆ ಅನ್ನೋದು ಗೊತ್ತಲ್ಲ ಆಲ್ರೆಡಿ. ಸೊ ಒಂದು ಪ್ರಿಪೇರ್ಡ್ನೆಸ್ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೂ ಇವ್ರ ವಿಜುವಲ್ನೆಲ್ಲ ನೋಡಿದಾಗ ನಮಗೆ ಅಲ್ಲಿ ಸೆಟ್ ಅಲ್ಲಿ ಚಪ್ಪಾಳೆ ಬರುತ್ತೆ. ಮನೆಗೆ ಹೋದ್ಮೇಲೆ ಸೌಂಡ್ ಇರುತ್ತೆ. ಸ್ವಲ್ಪ ಅಂದ್ರೆ ಮದುವೆ ಆದ್ಮೇಲೆ ಆಗ್ತಿರೋ ಹೊಸ ಕಷ್ಟ ಅಥವಾ ಚಿಕ್ಕ ಕಷ್ಟ ಇದ್ದ. ಹೌದು ಹೌದು. ಈ ಸೆಗ್ಮೆಂಟ್ ಹರಿಪ್ರಿಯಾ ಅವ್ರಿಗೆ ಡೆಡಿಕೇಟೆಡ್. ನಾನೇ ಮದುವೆ ಆದಮೇಲೆ ಹೊಸ ಕಷ್ಟ ಅಂತ ಅದು. ಓಕೆ, ನಾನು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳಬೇಕು. ನಮ್ಮ ಕನ್ನಡದ ಹೀರೋಯಿನ್ಗಳು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ, ಕನ್ನಡದಲ್ಲಿ ಸಿನಿಮಾ ಮಾಡೋಕ್ಕೆ ಡೇಟ್ಸೇ ಇಲ್ಲ ಅವ್ರದ್ದು. ಹೌದು, ಸತ್ಯ. ಅದಕ್ಕೆ ನೀವು ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದಿದ್ದೀರಾ ಹೌದು, ಸತ್ಯ. ಹೀರೋಯಿನ್. ಹುಡುಕ್ತೆ, ಯಾರದು ಡೇಟ್ ಸಿಗ್ಲಿಲ್ಲ. ಸೊ ಅದಕ್ಕೆ ಆಪ್ಷನ್ಸ್ ಇಲ್ಲದೆ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕಲ್ಲ, ಹೊರಗಡೆಯಿಂದ ಕರ್ಕೊಂಡು. ಯಾಕೆ ಕನ್ನಡ ಹೀರೋಯಿನ್ಗಳು ಸಿನಿಮಾದಲ್ಲಿ ಇರಲ್ಲ? ಅಲ್ಲ, ಅದು ನಾನು ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿರೋದು ಸತ್ಯ, ಹುಡುಕಿರೋದು ಸತ್ಯ. ಒಂದು ಹೀರೋಯಿನ್ ಈ ಕಡೆ ನಮ್ಮನ್ನ ಹಾಕು. ಸೊ ಮೇ ಬಿ ನಂದು ಡೆಬ್ಯೂ ಆಗಿರೋದ್ರಿಂದ ಮೇನ್ ರೀಸನ್ ಅದೇ ಅನ್ಸುತ್ತೆ. ಟೇಕಿಂಗ್ಸ್ ಹೆಂಗಿರುತ್ತೆ, ಸೊ ಅವರ ಕೆರಿಯರ್ಗೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋ ಒಂದು ರೀಸನ್ಸ್ಗೆ ಯಾರು ಒಪ್ಪಲಿಲ್ಲ. ಅಂದರೆ ವಂಶಿಕ ಲೈಕ್ 5 ವರ್ಷದ ಮಗು ಇರುತ್ತೆ ಅಂತಂದಾಗ ಸ್ವಲ್ಪ ಅವ್ರಿಗೆ ಕಾಂಪ್ರಮೈಸ್ ಮಾಡ್ಬೋದು. ಜನರಲಿ ಏನಾಗುತ್ತೆ, ಹೀರೋಯಿನ್ಗಳಿಗಾಗ್ಲಿ ಹೀರೋಗಳು ಸ್ವಲ್ಪ ಕಡಿಮೆನೇ ಆ ಥರ ನೋಡಕ್ ಹೋದ್ರೆ. ಹೀರೋಯಿನ್ಗಳಲ್ಲಿ ತಾಯಿ ಪಾತ್ರ ಮಾಡಿದೆ ಅಂದ್ರೆ ನೆಕ್ಸ್ಟು ಹಂಗೆ ತಳ್ಳಿಬಿಡ್ತಾರೆ, ಅಥವಾ ಇದು ನೆಕ್ಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ತರ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದು ಭಯನೂ ಇರುತ್ತೆ. ಅದು ಕನ್ವಿಕ್ಷನ್ ಬೇಕು. ಒಂದು ಕಥೆ ಮತ್ತೆ ಒಂದು ಪಾತ್ರ, ಯಾವುದು ನಾವು ಮಾಡೋ ಯಾವ ಪಾತ್ರನೂ ರಿಯಲ್ ಲೈಫ್ ಅಲ್ಲಲ್ಲ. ಸೊ ಅದು ಗೊತ್ತಿರುತ್ತಲ್ಲ ನಮ್ಮೆಲ್ರಿಗೂ. ಸೊ ಅಲ್ಲಿ ಆ ಸಿನಿಮಾಗೆ ಅದಕ್ಕೆ ಸೀಮಿತವಾಗಿ ಅಲ್ಲಿ ಆ ಕ್ಯಾರೆಕ್ಟರ್ ಅಷ್ಟೇ. ಅದು ಕಥೆ ಚೆನ್ನಾಗಿದೆಯಾ, ಅದಕ್ಕೆ ಉದ್ದೇಶ ಸರಿ ಇದೆಯಾ, ಅಂಡ್ ಆ ಪಾತ್ರದ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಅಂಡ್ ಅದು ಎಂಡ್ ಆಫ್ ದ ಡೇ ನಂಗೆ ಇಷ್ಟ ಆಯ್ತಾ. ಫಸ್ಟ್ ಇಷ್ಟ ಆದ್ಮೇಲಿಂದ ಈ ತರ ಕ್ಲಾಸ್ಗಳಿಲ್ಲದೆ ಒಂದು ಪಾತ್ರಕ್ಕೆ ಒಂದು ತೊಡಗಿಸ್ಕೊಂಡ್ಬಿಟ್ಟಾಗ ಅದು ರಿಸಲ್ಟ್ ಬೇರೆ. ಯಾರಿಗಾದ್ರೂ ಅಂದ್ರೆ ಆ ಭಯನೂ ಸಹಜ. ಆ ಭಯ ಒಂದ್ ರೀತಿಲಿ ಒಳ್ಳೇದು, ಒಂದ್ ರೀತಿಲಿ ನಾಟ್ ಸೊ ಗುಡ್. ಅಲ್ಲ, ನಿಮಗೆ ಫಸ್ಟ್ ಮೂವಿಗೆ ಇಷ್ಟೊಂದು ಕಂಪ್ಲೇಂಟ್ಸ್ ಬರ್ತಿದೆಯಲ್ಲ, ಓಕೆನಾ? ತಡ್ಕೊಳುತ್ತಾ ಜೀವ? ಸಿನಿಮಾ ವರ್ಕ್ ಆದ್ರೆ ಸಾಕು. ಕಂಪ್ಲೇಂಟ್ಸ್ ಏನು ಬೇಕಾದ್ರೂ ಬರಲಿ. ಸಿನಿಮಾ ವರ್ಕ್ ಆಗಕ್ಕೆ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ನೀವು? ಒಳ್ಳೆ ಸಿನಿಮಾ ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ. ಇಲ್ಲೂ ಒಂದು ಸ್ವಲ್ಪ ಹುಷಾರಾಗಿ ಅನ್ಸಲ್ಲ. ರೋಮಾಂಚನ. ಸಿನಿಮಾ ಹೆಸರು ಲವ್ಲಿ. ಏನಿದು ಲವ್ಲಿ ಅಂದರೆ? ಲವ್ಲಿ ಅಂದರೆ ಪ್ರೀತಿಲಿ ಅಂತ. ಸೊ ಪ್ರೀತಿಲಿ ಏನೆಲ್ಲ ಆಗುತ್ತೆ ಅಂತ ಹೇಳೋದಕ್ಕೆ ಹೋಗ್ತಾರೋ ಅಂತ ಒಂದು ಪ್ರಯತ್ನ ಲವ್ಲಿ. ಫಸ್ಟು ಸಿನಿಮಾ ಅಂತ ಬಂದಾಗ ಏನೇನು ಇರಬೇಕು ಎಲ್ಲನೂ ಇದೆ. ಕಮರ್ಷಿಯಲ್ ಆ್ಯಕ್ಷನ್ಸ್ ಇದೆ, ಲವ್ ಇದೆ, ರಿವೆಂಜ್ ಡ್ರಾಮಾ ಅವೆಲ್ಲ ಇದೆ. ಅದನ್ನೆಲ್ಲ ಬಿಟ್ಟು ಈಗ ನಮ್ಮ ಕನ್ನಡದಲ್ಲಿ ಕಂಟೆಂಟ್ಗಳಿಲ್ಲ, ಕಂಟೆಂಟ್ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅನ್ನೋದು ತುಂಬ ಜೋರಾಗಿ ಕೇಳಿಸ್ತಿರೋಂಥ ಒಂದು ವಿಷಯ. ಇದು ಪಕ್ಕ ಒಂದು ಕಂಟೆಂಟ್ ಸಿನಿಮಾ, ಹೊರಗಡೆ ಕಾಣಿಸೋದು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನ್ಸುತ್ತೆ. ಹೌದು, ಕಮರ್ಷಿಯಲ್ ಆಗಿ ಹೇಳಿಲ್ಲ ಅಂದರೆ, ಬೋಧನೆ ಮಾಡಿದ್ರೆ ಯಾರು ಕೂಡ ಸಿನಿಮಾನ ನೋಡಲ್ಲ. ಬಟ್ ಸಿನಿಮಾ ಒಳಗಡೆ ಬಂದಾಗ ಯಾವ ಒಂದು ವಿಷಯನ ಹೇಳಿದೀವಿ ಅದು ಖಂಡಿತ ನಮ್ಮ ಕನ್ನಡಿಗರು, ಕನ್ನಡ ಚಿತ್ರರಂಗ ಹೆಮ್ಮೆಯಿಂದ ಹೇಳುತ್ತೆ, ಇಂಥ ಒಂದು ಸಿನಿಮಾ, ಇಂಥ ಒಂದು ಕಂಟೆಂಟ್ ಸಿನಿಮಾನ ಮಾಡಿದಾರಲ್ಲ ಅವರು. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ನಿಮಗೂ ಕೂಡ ಗೊತ್ತಾಗುತ್ತೆ. So if you ask me, this is one such cinema. Throughout the cinema it is very engaging, very entertaining. Meanwhile ಈ ಸಿನಿಮಾ ಹೇಳ್ತಿರೋ ವಿಷಯ ತುಂಬಾ ದೊಡ್ಡದು, ತುಂಬಾ ಬದುಕಿಗೆ ಹತ್ತಿರವಾದ್ದು. ಹೇಗೆ ಅಂದರೆ, ನಮ್ಮ ಸೊಸೈಟಿಲಿ ಆಗ್ತಿರ್ತಕ್ಕಂಥ ಕೆಲವೊಂದಷ್ಟು ಶೋಷಣೆಗಳು, ಭಾವನೆಗಳು, ಇವುಗಳ ಮೇಲೆ ಇವನ್ನ ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು. ವಸಿಷ್ಠ ಅವ್ರಿಗೆ ಮದುವೆ ಆದ್ಮೇಲೂ ಲವಲ್ ಬೀಳ್ಬೇಕು ಅನ್ಸಿದ್ ಯಾಕೆ? ಪ್ರೀತಿ ಇಲ್ಲದೆ ಬದುಕಕ್ಕಾಗಲ್ಲ. ಹಂಗಂದ್ಬಿಟ್ಟು ಎಲ್ಲರನ್ನೂ ಪ್ರೀತಿ ಮಾಡ್ತೀರಾ? ಸಹಜ ಅಲ್ವಾ? ಈಗ ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಅಲ್ಲಪ್ಪ, ನಮ್ಮನ್ನ ಲವ್ ಮಾಡಿದ್ರೆ ಓಕೆ, ಹೀರೋಯಿನ್ ಲವ್ ಮಾಡ್ತಿದ್ದೀರಂತೆ ಸಿನಿಮಾದಲ್ಲಿ. ಸಿನಿಮಾ ಒಂಚೂರು ಲೀಕ್ ಆಗಿರೋ ಸೀನ್ ಎಲ್ಲ ನೋಡಿದೆ. ಓಕೆ, ಏನ್ ಮೇಲ್ಬಿದ್ದು ಲವ್ ಮಾಡ್ತಾ ಇದ್ದೀರಾ ಹೀರೋಯಿನ್ ಅಂತ ಗೊತ್ತಾಯ್ತು ನನಗೆ. ಮೇಲ್ಬಿದ್ಲ ಮಾಡೋದು ಅಲ್ಲ, ನೀವು ಆ ಥರ ಹಂಗೆ ತಗೊಳ್ಳಿ, ನಿಮ್ಮ ರಿಹರ್ಸಲ್ ಪ್ಯಾಟ್ರನ್ ಅಲ್ಲ ಇದು. ಅಲ್ಲ, ನಾನು ಮನೇಲಿ ರಿಹರ್ಸಲ್ ಮಾಡ್ಕೊಳ್ಳೋದು ಅಲ್ಲ, ವಯೋಸಹಜ, ಏನ್ ಮಾಡೋದು, ವಯೋಸಹಜ ಕಾಯಿಲೆ. ಬೈ ದ ವೇ, ನಿಮಗೆ ಪ್ರಜ್ವಲ್ ಗೊತ್ತಾ? ನಮ್ಮ ಬಯಸಿ ಬಯಸಿ ಸಾಂಗ್ ಇವನ್ ಜೊತೆ ಪ್ರಜ್ವಲ್ಲೇ ಬರೆದಿರೋದು. ಕೋಹ್ಲಿ ರೆಸಿಸ್ಟ್ ಅವರು. ಕೋಹ್ಲಿ ರೆಸಿಸ್ಟ್. ಕೋಹ್ಲಿ ರೆಸಿಸ್ಟ್. ನನಗೂ ಗೊತ್ತಾಯ್ತು, ನಾನು ಅದೇ ಹೆಸರು ನೋಡಿದೆ. ಪ್ರಜ್ವಲ್ KP. ಪ್ರಜ್ವಲ್ KP.
ಪರವಾಗಿಲ್ಲ, ಎಲ್ಲರೂ ನಡೆಯುತ್ತೆ. ಅವ್ರದ್ದು ವಿಡಿಯೋ ಏನಾದ್ರು ಮಾಡಿದ್ದೀರಾ? ಅಂದ್ರೆ ಮೇಕಿಂಗ್ ಹಾಡು ಬರೆಯೋದು ಆ ಥರ? ನಾ ಮಾಡಿರ್ಬೋದು. ಇಲ್ಲ ನಾನು ಮಾಡಿಲ್ಲ ಮೇಕಿಂಗ್ ಚೆಕ್ ಮಾಡ್ತೀನಿ ಸರ್, ನನಗೆ ಐಡಿಯಾ ಇಲ್ಲ. ಇದ್ರೆ ಬಿಡೋಣ. ಇಲ್ಲ ನೋಡ್ತೀನಿ, ಸಿಕ್ಕಿದ್ರೆ ಪೆನ್ ಡ್ರೈವ್ ಅಲ್ಲಿ ಏನ್ ಗೊತ್ತಾ, ಬರಹಗಾರನ ಮುಂದೆ ಬಿಡಲ್ಲ ನೀವು, ಅದು ಪ್ರಾಬ್ಲಮ್. ಪ್ರತಿಭೆ ಮುನ್ನೆಲೆಗೆ ಬರಬೇಕು. ಇಲ್ಲ ಇದೆ ಅಣ್ಣ, ಚೆಕ್ ಮಾಡ್ತೀನಿ. ನೇಮ್ ಅಂತೂ ಕ್ಯಾರಿ ಮಾಡ್ತಾ ಇದೀನಿ. ಅದೇನು ಇಬ್ರು ಈ ಹಂಚ್ಕೊಂಡು ಬರ್ದಿದ್ದೀರಾ? ಕೇತಾನ್ ಫ್ಯಾನ್ ತರ ಹೆಸರೊಂದೇ ಸಾಕು. ಇಲ್ಲ, ಅದು ಲೈಕ್ ಸಿನಿಮಾ ಆಗೋದಕ್ಕೂ ಮುಂಚೆನೆ ನಾವಿಬ್ರು ಬರ್ದಿದ್ದು ಬೈಸಿ ಬೈಸಿ ಸಾಂಗ್ ಅಂತ. ಹಾ. ಸೊ ಇಬ್ರು ಬೈಸ್ಕೊಂಡು ಬರ್ತಿದ್ದ? ಇಬ್ರು ಬೈಸಿ ಆ ಲೈನ್ ಮೇಲೆ ಬರೆಯೋಣ ಅಂತ ಡಿಸೈಡ್ ಮಾಡಿ ಬರ್ದಿದ್ದು. ಪಲ್ಲವಿ ಚರಣ ಎಲ್ಲ ಅವಾಗಲೇ ಬರ್ದಿದ್ವಿ ನಾವು, ಅದಕ್ಕೇನೆ ಟ್ಯೂನ್ ಮಾಡಿಸಿ ಮಾಡಿದ್ದು ಸಾಂಗ್. ತುಂಬಾ ಅವನಿಗೆ ಎಮೋಷನಲಿ ಕನೆಕ್ಟೆಡ್ ಆ ಸಾಂಗ್, ಸಾಹಿತ್ಯ. ಹಂಗಾರೆ ಇಬ್ರು ಇದ್ದೀರಾ ವಿಡಿಯೋದಲ್ಲಿ? ಇಲ್ಲ ಸರ್, ಒಬ್ಬರೇ ಇರೋದು. ಇಬ್ರು ಬರ್ತಿದ್ರು ಅಂದ್ರಲ್ಲ. ನಾವಿಬ್ರಿದ್ದೀವಿ. ಹೀರೋ ಎಲ್ಲೂ ಬಿಟ್ಕೊಡಲ್ಲ ನೋಡಿ, ಬಿಟ್ಕೊಡಲ್ಲ. ವಿಡಿಯೋ ಕ್ರೆಡಿಟ್ಸ್ ಹೋಗ್ಬಿಡುತ್ತೆ ಅಂತ. ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಮ ಸಿನಿಮಾ ಬಗ್ಗೆ 10 ವಿಚಾರಗಳು ಹೇಳಬೇಕು. ಅದರಲ್ಲಿ 6 ನಿಜ ಇರಬೇಕು, 4 ಸುಳ್ಳು ಇರಬೇಕು. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನೀವು ಹೇಳ್ಬೇಡಿ. 10 ವಿಚಾರ ಮಾತ್ರ ಹೇಳಿ. ನಿಜ ಯಾವುದು ಸುಳ್ಳು ಯಾವುದು ಅಂತ ಜನ ಥಿಯೇಟ್ರಲ್ಲಿ ಹೋಗಿ ನೋಡ್ತಾರೆ. ಓಕೆನಾ? ಇಬ್ರು 5 ಹಂಚ್ಕೊಂಬೋಣ, ಶುರು ಮಾಡಿ. ಒಂದು ಕೆಟ್ಟ ಸಿನಿಮಾ ಆಗುತ್ತೆ ಇದು ಕನ್ನಡ ಇಂಡಸ್ಟ್ರಿಗೆ. ಇದು ಒಂದು ಕೆಟ್ಟ ಸಿನಿಮಾ ಆಗುತ್ತೆ. ಖಂಡಿತ ವರ್ಸ್ಟ್. ಒಳ್ಳೆ ಭವಿಷ್ಯ ಇದೆ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ವಸಿಷ್ಠ ಅವರು ತುಂಬ ಟ್ರೈ ಮಾಡಿದೆ, ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಇವರಿಂದ ಒಳ್ಳೆ ಆ್ಯಕ್ಟಿಂಗ್ ಅಂತೂ ತಗ್ಸಕ್ಕೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಇನ್ನು ತಪ್ಪು ಮಾಡಿದ್ದು ಎಲ್ಲಿ ಅಂತಂದರೆ, ಹೊರಗಡೆಯಿಂದ ಒಂದು ಹೀರೋಯಿನ್ ಕರ್ಕೊಂಬಂದ್ಬಿಟ್ನಲ್ಲ, ಸೊ ಹಂಗಾಗಿ ಎಮೋಷನ್ಸು ಕೆಮಿಸ್ಟ್ರಿ ಯಾವುದು ಕೂಡ ವರ್ಕೇ ಆಗಿಲ್ಲ. ನಿಮ್ಮ ಮಾತುಗಳಿಗೆ ನೀವೇ ಜವಾಬ್ದಾರ. ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್, ಪ್ರಾಮಿಸಿಂಗ್ ಪ್ರೊಡಕ್ಷನ್ ಹೌಸ್ ಅಂತ ಕಾಣುತ್ತೆ. ಮತ್ತು HODs ಅಂತ ಬಂದಾಗ ಅವ್ರ ಎಫರ್ಟ್ಸ್ ಕಾಣುತ್ತೆ. ಸಿನಿಮಾ ಮೇಕಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಬಗ್ಗೆ 100% ಕನ್ನಡ ಇಂಡಸ್ಟ್ರಿ ಮಾತಾಡುತ್ತೆ. ಮಿಕ್ಕಿದ್ದು ನೀವು ಹೇಳಿದ್ರು ಬೆಟರ್. ಎಲ್ಲ ಪ್ರೊಡಕ್ಷನ್ ಹೌಸ್ನು ಹೊಗಳ್ಬಿಟ್ಟ. ದುಡ್ಡು ಬಂದಿರಲ್ಲ, ಚೆಕ್ ಇನ್ನು ಬಂದಿರಲ್ಲ, ಅದಕ್ಕೆ. ಇಲ್ಲ ಅಣ್ಣ, ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ್ದು ನೋಡ್ಕೊತಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ. ಪ್ರೊಡ್ಯೂಸರ್ ಸಿನಿಮಾ ಕಾಸು ಕೊಟ್ಟಿಲ್ಲ, ಹಂಗಾರೆ ಪೇಮೆಂಟ್ ಇಲ್ಲದೆ ಆಕ್ಟ್ ಮಾಡಿರೋದು. ಅದಕ್ಕೆ ಕೆಮಿಸ್ಟ್ರಿ ಇನ್ನೊಂದು ವರ್ಕೌಟ್ ಆಗಿದೆ, ಎಮೋಷನ್ಸ್ ವರ್ಕೌಟ್. ಕ್ಯಾಮೆರಾದವ್ರಿಗೆಲ್ಲ ದುಡ್ಡು ಕೊಡ್ಬೇಕು ಒಂದ್ಸಲಿ ಅಲ್ವಾ? ಒಂದು ಸಿನಿಮಾ ಒಂದು ಇಡೀ ಕುಟುಂಬ, ಅಂದರೆ ಸಣ್ಣ ಮಕ್ಕಳಿಂದ ವಯೋವೃದ್ಧರವರೆಗೂ ತುಂಬ ಕುಟುಂಬ ಕೂತು ನೋಡಬಹುದಾದಂಥ ಒಂದು ಸಿನಿಮಾ ಅಂತ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಿಲ್ಲ ಬಂದಿರೋದು. ಸೊ ಇದು ಅಂಥ ಒಂದು ಪ್ರಯತ್ನ, ಅಂಥ ಒಂದು ಅದ್ಭುತವಾದ ವಿಷಯ. ಆಗಲೇ ಹೇಳ್ದಂಗೆ ಅದು ತುಂಬ ಬದುಕಿಗೆ ಹತ್ತಿರವಾದಂಥ, ನಮ್ಮ ಸಮಾಜಕ್ಕೆ ರಿಲೇಟಬಲ್ ಆದಂಥ, ಅಂಡ್ ಕೆಲವೊಂದಷ್ಟು ವರ್ಗದ ಜನಕ್ಕೆ ಮಿರರ್ ಅನ್ನಿಸ್ತಕ್ಕಂಥ ಒಂದು ಅದ್ಭುತವಾದ ಕಥೆ, ಒಂದು ಅದ್ಭುತವಾದ ಪ್ರಯತ್ನ. ಅಂಡ್ ಇಡೀ ಸಿನಿಮಾದಲ್ಲಿ ಯಾವ ಪಾತ್ರ ಇದೆ, ಎಲ್ಲ ಪಾತ್ರಗಳ ಜೊತೆಗೆ ಜೈ ಅಂತಕ್ಕಂಥ ನನ್ನ ಪಾತ್ರ ಏನಿದೆ, ಪ್ರತಿಯೊಂದು ಪಾತ್ರದ ಜೊತೆಗೂ ಒಂದು ಈಕ್ವೇಷನ್ನು, ಬೇರೆ ಬಾಂಡಿಂಗ್, ಬೇರೆ ರೀತಿ. ಅಂಡ್ ಎಲ್ಲರ ಜೊತೆ ಕೆಮಿಸ್ಟ್ರಿ ಅಂತ ನೋಡಿದಾಗ ಅದು ಏನು ಸಾಮಾನ್ಯವಾಗಿ ಹೀರೋಯಿನ್ ಕೆಮಿಸ್ಟ್ರಿ ಅಂತ ಮಾತಾಡ್ತೀವಿ ನಾವು. ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರದ ಜೊತೆಗೂ, ಒಂದು ವಂಶಿಕ ಪುಟ್ಟ ಮಗು ಪಾತ್ರದಿಂದ ದತ್ತಣ್ಣ ಅವರು, ಅಂದರೆ ಆ ಕ್ಯಾರೆಕ್ಟರ್ ತುಂಬಾ ಸ್ಪೆಷಲ್ ಆದ ಒಂದು ಕ್ಯಾರೆಕ್ಟರ್ ಅದು. ಅದರಿಂದ ಫಸ್ಟ್ ಟೈಮು ಸಾಧು ಸರ್ನ ಒಂದು ಬೇರೆ ರೀತಿ ಅಪ್ರೋಚಲ್ಲಿ ನೋಡ್ತಿದ್ದೀನಿ ಸಿನಿಮಾದಲ್ಲಿ. ಸೊ ಎಲ್ಲ ಪಾತ್ರಗಳ ಜೊತೆ ಈ ಒಂದು ಕ್ಯಾರೆಕ್ಟರ್ ಟ್ರಾವೆಲ್ ಆಗೋ ರೀತಿ, ಇಷ್ಟು ವೇರಿಯೇಷನ್ಸಲ್ಲಿ ಕೆಮಿಸ್ಟ್ರಿನ ವರ್ಕೌಟ್ ಮಾಡಿರೋದು ಸ್ಕ್ರಿಪ್ಟ್ ಲೆವೆಲಲ್ಲಿ ಇದು ನಾನು ಕಂಡಿಲ್ಲ. ನಾನು ಟ್ರೈಲರಲ್ಲಿ ಒಂದು ಸ್ವಲ್ಪ ಶಿವಾಜಿನಗರ ಲ್ಯಾಂಗ್ವೇಜ್ದು ಒಂದೆರಡು ಲೈನ್ಸ್ ಕೇಳಿಸ್ಕೊಂಡೆ, ತುಂಬ ಚೆನ್ನಾಗಿತ್ತು. ಈಗ ನಿಮಗೆ 1 ನಿಮಿಷ ಚಾಲೆಂಜ್ ಕೊಡ್ತೀನಿ. ಆ 1 ನಿಮಿಷ ಚಾಲೆಂಜಲ್ಲಿ ಶಿವಾಜಿನಗರ ಲ್ಯಾಂಗ್ವೇಜಲ್ಲಿ ನಿಮ್ಮ ಸಿನಿಮಾ ಕಥೆನ ಹೇಳಬೇಕು ಚಿಕ್ಕದಾಗಿ, 1 ನಿಮಿಷದೊಳಗಡೆ. ಇನ್ಶಾಲ್ಲ ನಮ್ದಕ್ಕೆ ಬಂದ್ಬಿಟ್ಟು ಈ ಒಂದು ಕ್ಯಾರೆಕ್ಟರ್ಗೆ ಕೊಟ್ಟಿದ್ದು ನಮಗೆ ಅದೃಷ್ಟ. ಆ್ಯಕ್ಚುಲಿ ನಮ್ದಕ್ಕೆ ಲಕ್ಕಿ ನಾವು. ಯಾಕಪ್ಪ ಅಂದರೆ ಇದರಲ್ಲಿ ಬೋತ್ ಎಮೋಷನ್ ज़्यादा ಫೈಟ್, ಬೋತ್ ಆ್ಯಕ್ಷನ್, ಸಬಿ ಇನ್ಶಾಲ್ಲ ತುಂಬಾ ಚೆಂದಾಗಿ ಬಂದಿದೆ. ಅದು ಯಾಕಪ್ಪ ಅಂದರೆ ನಮ್ದಕ್ಕೆ ನಾವು ಹುಡುಕ್ತಾ ಇದ್ದಾಗ ಒಳ್ಳೊಳ್ಳೆ ಕ್ಯಾರೆಕ್ಟ್ರು, ನಮಗೆ ಒಳ್ಳೊಳ್ಳೆ ಡೈರೆಕ್ಟ್ರು ಬೇಕು ಅಂತ ಹುಡುಕ್ತಾ ಇದ್ದಾಗ ಆ ದೇವ್ರಿಗೆ ನಮಗೆ ಕಳಿಸಿರೋದು ಇದು. ತುಂಬಾ ಇಟ್ ಈಸ್ ಟು ಗುಡ್. 14ನೇ ತಾರೀಕು ಥಿಯೇಟ್ರಿಗೆ ಬಂದು ನೀವು ಪಿಕ್ಚರ್ನ ನೋಡಿ, ನಮ್ಮದು ಮಾತು ಸಚ್ಚಿ ಅಂತ ನೀವೇ ಹೇಳ್ತೀರಾ. ಮನೆ ಶಿಫ್ಟ್ ಆದರೂ ಬದುಕೋಬೋದು, ಎಲ್ಲೋದ್ರೂ ಬದುಕೋದು. ನಿಮ್ಮದು ಹಿನ್ನೆಲೆ ಹೇಳಿ. ಅಂದರೆ ಯಾವ ಥರ ತಿರುಗು
ಮೂಲ ಹಿಂಗೆ ಅಲ್ಲ ತಿರುಗು ಒಂದು. ಅಲ್ಲ, ನೀವು ಒಬ್ರು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರ್ತಾರೆ, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರ್ತಾರೆ. ಸೊ ನಮ್ಮ ಕನ್ನಡದ ಯಾವ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀರಾ ನೀವು? ಸರ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ನರ್ತನ್ ಸರ್ ಜೊತೆಗೆ. ಸೊ ಮಫ್ತಿಲ್ ವರ್ಕ್ ಮಾಡಿದೆ ನಾನು. ಅಲ್ಲಿಂದ ನರ್ತನ್ ಸರ್ ಜೊತೆ ಸುಮಾರು 6 ವರ್ಷ ಟ್ರಾವೆಲ್ ಆಗಿದ್ದೆ. ಮತ್ತು ಅಣ್ಣ ಮಾಡ್ತಿದ್ದಂಥ ಒಂದಷ್ಟು ಸಿನಿಮಾಗಳಲ್ಲೂ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ನನ್ನ ಬಹುತೇಕ ಆ ಮಫ್ತಿ ನಂತರದ ಎಲ್ಲ ಸಿನಿಮಾಗಳಲ್ಲೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾನೆ, ರೈಟಿಂಗ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾನೆ. ನನ್ನ ಮೇಲೆ ಆ್ಯಕ್ಚುಲಿ ವರ್ಕ್ ಮಾಡಿದ್ದಾನೆ. ನನ್ನ ಜಿಮ್ ಟ್ರೈನರ್, ನನ್ನ ಯೋಗ ಟ್ರೈನರ್, ನನ್ನ ಡಾನ್ಸ್ ಟ್ರೈನರ್, ಮಾರ್ಷಲ್ ಆರ್ಟ್ಸ್ ಟ್ರೈನರ್. ಮತ್ತು ಇನ್ನೊಂದು ವಸಿಷ್ಠ ಅವ್ರು ಬಂದಾಗ ಈಗ ಹೊಸದಾಗಿ ಬಯಸಿ ಹಾಡು ಹಾಡಿಸ್ದೆ ಕಳಿಸಿದ್ರೆ ಅದೊಂಥರ SIT ತನಿಖೆಯವರೆಗೂ ಹೋಗುವಂಥ ಅಪರಾಧ. ಬೇಡಪ್ಪ. ಹಾಗಾಗಿ ದಯವಿಟ್ಟು ಹಾಡಿ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲ್ಲಿ. ನೀನಾ ನೇನಾ ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೇಗೇನಾ. ನನಗೆ ಇವನು ಬರೆದಿರೋ ಸಾಲುಗಳಾದ್ರೂ ಒಂದೊಂದು ಸಾಲ್ಗೂ ಐ ಕ್ಯಾನ್ ರಿಲೇಟ್ ಟು ಮೈ ಓನ್ ಲೈಫ್. ನನ್ನ ಹೆಂಡತಿಗೆ ಐ ಕ್ಯಾನ್ ರಿಲೇಟ್. ಇಲ್ಲ, ಅವರು ಲವಲ್ ಬಿದ್ದೇ ಬರ್ತಿರೋಂಗಿದ್ದಾರೆ. ತುಂಬ ಚೆನ್ನಾಗಿದೆ. ಲವಲ್ ಇದ್ದಾಗ ಬರ್ತಿತ್ತು. ಇದೀಗ ಬಂದ ಸುದ್ದಿ, ಲವ್ಲಿ ಸಿನಿಮಾದ ನಿರ್ದೇಶಕರಿಗೆ ಒಂದು ಲವ್ ಫೇಲ್ಯೂರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಮಿಕ್ಕಿದ್ದು ನೀವು ಮುಂದುವರಿಸಿ. ಓಕೆ. ಸೊ ಲವಲ್ ಇದ್ದಾಗ ಯಾರಿಗೆ ಆದರೂ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬ ಪ್ರೇಮಿಗೂ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹುಡುಗಂಗಾಗ್ಲಿ ಹುಡುಗಿಯಾಗಲಿ ಸಾಲ್ಗಳು ವೆರಿ ಸೂಟ್ ಆಗುತ್ತೆ. ಈಗ ಒಂದು ಸ್ವಲ್ಪ ಗಾಸಿಪ್ಗಳ ಬಗ್ಗೆ ಮಾತಾಡೋಣ. ನೀವು 30 ಸೆಕೆಂಡ್ ಒಳಗಡೆ ಹೇಳಬೇಕು. ಒಬ್ಬ ಡೆಬ್ಯೂ ಡೈರೆಕ್ಟರ್ ಬಗ್ಗೆ ಹೊರಗಡೆ ಜನ ಏನೇನು ಮಾತಾಡ್ತಾರೆ, ಅಥವಾ ನಿಮ್ಮ ಕಿವಿಗೆ ಏನು ಬಿದ್ದಿದೆ? ಸಿನಿಮಾ ಮಾಡೋಕ್ಕಾಗಲ್ಲ, ಮಾಡಿದ್ರು ವರ್ಕ್ ಆಗಲ್ಲ, ರಿಲೀಸೇ ಆಗಲ್ಲ, ಆಮೇಲೆ ಕಂಪ್ಲೀಟ್ ಆಗಲ್ಲ. ಸೊ ಈ ಥರದ್ದು ಸುಮಾರು ಗಾಸಿಪ್ಸ್ ಇದ್ದೇ ಇರುತ್ತೆ. ಅವನು ಹೊಸಬ, ಅವನ ಮೇಲೆ ಇಷ್ಟೊಂದು ಬಂಡವಾಳ ಹಾಕೋಕ್ಕಾಗಲ್ಲ, ಅಥವಾ ಇಷ್ಟೇ ಹಾಕಬೇಕು ಹಾಕೋಂಗಿದ್ರು. ಸೊ ಜಾಸ್ತಿ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಹೆಂಗೆ ಅಳಿತಾರೋ ಗೊತ್ತಿಲ್ಲಪ್ಪ, ಅದಕ್ಕೆ ಯಾವ ಮೌಲ್ಯಮಾಪನ ಇದೆ, ಯಾವ ಮಾನದಂಡ ಇದೆ ಅಂತ. ಈಗ ಇವ್ನು ಬಿಡುಗರು ವಿಲನ್ ಅನ್ನೋದು ಹಿಂಗೆ ನೀವು ನೋಡ್ಬಿಟ್ಟು ನಾನು ಇಷ್ಟು ಅಳತೆ ಗಾತ್ರ, ನಿಮ್ಮ ಗಡ್ಡ ಇದೆ ಅಥವಾ ಕ್ಲೀನ್ ಶೇವನ್ ಈ ಥರ ಇದ್ರೆ ನೀವು ಹೀರೋ ಅಥವಾ ನೀವು ವಿಲನ್ನು ಅಥವಾ ಟೈಪ್ ಕಾಸ್ಟ್ ಮಾಡ್ಬಿಡೋದು. ನಮ್ಮ ಜನರಲ್ಲಿ ಎಲ್ಲರೊಳಗೂ ಒಬ್ಬ, ಅವನು SLC ಫೇಲ್ ಆಗಲಿ, PUC ಫೇಲ್ ಆಗಲಿ, 3ನೇ ಕ್ಲಾಸ್ ಓದಿರಲಿ, ಬಟ್ ಒಬ್ಬ ಜಡ್ಜ್ ಇರ್ತಾನೆ. ನೋಡಿದ ತಕ್ಷಣ ಅವನು ರೌಡಿ ಥರ ಇದ್ದಾನೆ. ಜಡ್ಜ್ ಇದ್ರೆ ತಪ್ಪಿಲ್ಲ, ನಾನು ಹೇಳಿದ್ದೆ ಶಾಸನ ಅಂತ ಅನ್ಕೋಬಾರ್ದು ಅಷ್ಟೇ. ಮಾಡ್ಕೊಳ್ಳಿ, ಅವ್ರವ್ರ ಪಾಡಿಗೆ ಅವ್ರು ಜಡ್ಜ್ ಮಾಡ್ಕೊಳ್ಳಿ. ಇಂಡಸ್ಟ್ರಿಲಿ ವಸಿಷ್ಠ ಅವ್ರು ಕೇಳ್ಪಟ್ಟಿರೋ ಗಾಸಿಪ್ ಏನು? ನನ್ನ ಬಗ್ಗೆ ತುಂಬಾ ಗಾಸಿಪ್ ಫ್ರೀ ಮನುಷ್ಯ. ಇವ್ ಸಿಕ್ಕಾಪಟ್ಟೆ ದುರಾಂಕಾರ, ಅವನಿಗೆ ಆಟಿಟ್ಯೂಡು. ಯಾಕೆ ಒಂಚೂರು ಕಡಿಮೆ ಮಾಡ್ಕೋಬೋದಲ್ಲ? ನಾನು ಎಲ್ಲಿದೆ ಹುಡುಕ್ತಾ ಇದ್ದೀನಿ, ಸಿಕ್ಕ ತಕ್ಷಣ ಕಡಿಮೆ ಮಾಡ್ಕೋತೀನಿ. ಮಾತಾಡಿಸ್ದೇನೆ ನನ್ನ ಬಗ್ಗೆ ಹೆಂಗೂರು ಏನಾರು ಅನ್ಕೋತೀಯ, ದಯವಿಟ್ಟು ನಿಂದ ಅಮಾಯತಿ ಬಂದು ಮಾತಾಡೋ ಆಗಿದಾಲಿ ನೋಡೇ ಬೇಡ. ನನಗೆ ದುರಂಕಾರನ ಸರಿ ನೋಡ್ಬಿಟ್ಟಾರು ಹೇಳು. ನಿನ್ಗೆ ಹೇಳನಲ್ಲ, ಜಡ್ಜ್ ಆಗು, ಅಭ್ಯಂತರ ಇಲ್ಲ ನನಗೆ, ಬಟ್ ಅದನ್ನ ಪಾಸ್ ಮಾಡಬೇಡ ಜಡ್ಜ್ಮೆಂಟ್ನ. ಈಗ ನಿಮ್ಮ ಸಿನಿಮಾದ ತಾರಾಗಣನ ನಮ್ಮ ಕ್ರಿಕೆಟ್ ನೋಡೋ ಅಭ್ಯಾಸ ನಿಮ್ಗಿದೆಯಾ ವಸಿಷ್ಠ ಅವರೇ? ತುಂಬಾ ಸೂಪರ್. IPL ಅಲ್ಲಿ ಸುಮಾರು ಫೇರ್ ಪ್ಲೇ ಅವಾರ್ಡ್ ಇದೆ, ಪರ್ಪಲ್ ಕ್ಯಾಪು, ಆರೆಂಜ್ ಕ್ಯಾಪ್ ಅಂತೆಲ್ಲ ಇದೆ. ನಿಮ್ಮ ಸಿನಿಮಾ ತಾರಾಗಣದಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ತೀರಾ ಅಂತ? ಬೆಸ್ಟ್ ಬೌಲರ್ ಯಾರು ನಿಮ್ಮ ಸಿನಿಮಾದಲ್ಲಿ? ಒಳ್ಳೊಳ್ಳೆ ಯಾರ್ಗಳು ಹಾಕಿದ್ದಾರೆ? ಅನೂಪ್ ಸಿಳ್ಳೆ. ಬೆಸ್ಟ್ ಬ್ಯಾಟ್ಸ್ಮನ್ ಯಾರು? ಅಣ್ಣನ್. ಏನು ಹೊಡಿತಾ ಇರೋದೇ ಡೈಲಾಗ್. ಆರೆಂಜ್ ಕ್ಯಾಪ್ ಅವ್ರಿಗೇನೆ, ಬ್ಯಾಟ್ಸ್ಮನ್ ಅವ್ರಿಗೆ. ಬೆಸ್ಟ್ ಫೀಲ್ಡರ್ ಯಾರು? ಮೇ ಬಿ ದತ್ತಣ್ಣ. ರನ್ಔಟು ಮಾಡಿದಾರಾ? ರನ್ಔಟು ಮಾಡಿದ್ದಾರೆ. ನೋಡಿದಾಗ ಆಡಿಯನ್ಸ್ ರನ್ಔಟ್ ಆಗ್ತಾರೆ ಆಕ್ಚುಲಿ. ಓಹ್ ನೈಸ್. ಬೆಸ್ಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಯಾರು? ಸಾಧು ಸರ್. ಬೆಸ್ಟ್ ಓಪನರ್ ಯಾರು? ಹೀರೋಯಿನ್ ಸ್ಟೆಫಿ ಮ್ಯಾನ್. ಓಕೆ. ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರು? ಸಮೀಕ್ಷಾ ಅವರು. ನನ್ನ ಕೇಳಿದ್ರೆ ಅದು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಮಾಡಬೇಕು. ಓಕೆ. ಮಾಡಬೇಕಾ ಮೇಡಮ್. ಆಲ್ರೌಂಡರ್ ಯಾರು?
ನೀನು ಹೇಳಿದ್ರೆ ನನ್ಗೆ ಬೇಕಾದ್ರೆ ಆಲ್ಟರ್ನೇಟಿವ್ ಹೇಳಿ. ಪ್ರೊಡ್ಯೂಸರ್ ನಿಮಗೆ ಚೆಕ್ ಕೊಡ್ಲೇಬೇಕಪ್ಪ ಅವ್ರು. ವೇಟ್ ಮಾಡ್ತಾ ಇದ್ದೀನಿ ನಾನು. ತಾರಾಗಣದಲ್ಲಿ ಪ್ರೊಡ್ಯೂಸರ್ ಎಲ್ಲಿ ಬಂದರು? ಅವ್ರ ಹೆಸರು ಹೇಳಿ, ನಾನು ಹೇಳ್ಬಿಡ್ತೀನಿ, ಇಲ್ಲೇ ಹೇಳ್ತೀನಿ, ಮನವಿ ಮಾಡ್ತೀನಿ. ದಯವಿಟ್ಟು ಫಸ್ಟ್ ದುಡ್ಡು ಅಮೌಂಟ್ ಕ್ಲಿಯರ್ ಮಾಡಿ ಅವ್ರಿಗೆ. ಉಂಟು ಅಂದ್ರೆ ಯಾರು ಕೊಡ್ಬೋದು? ಹಾ? ವಂಶಿಕಾ. ವಂಶಿಕಾ. ಓಕೆ. ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ಕೊಡ್ತೀರಾ? ಸ್ಟೆಫಿ ಮ್ಯಾಮ್. ಈ ಸಲ ಕಪ್ ನಿಮ್ದಾ? ಹೌದು ನಮ್ದು. ಸಿಕ್ತು ಅಂತ ಇನ್ಮೇಲೆ ಹೊಸ ಅಧ್ಯಾಯ. ಸಿಕ್ತು ಅಂತ ಅರ್ಥ. ನಾವು ವುಮೆನ್ಸ್ ಟೀಮ್ನ ಮುಂದೆ ಬಿಡ್ತೀವಿ ಅದಕ್ಕೆ. ಓಹ್ ನೈಸ್. ಯಾವುದಾದ್ರೂ ನಿಮ್ಗೆ ಅನಿಸಿದ್ದು ಒಂದು ಸೀನು ರೀಕ್ರಿಯೇಟ್ ಮಾಡ್ಬೋದು ಅಂದರೆ ಯಾವ್ದು ಮಾಡ್ತೀರಾ? ಒಂದಷ್ಟು ಮಜವಾದ ಎಪಿಸೋಡ್ಗಳಿದ್ದಾವೆ. ನನ್ನ ದತ್ತಣ್ಣನ ಕಾಂಬಿನೇಷನಲ್ಲಿ, ನನ್ನ ಸಾಧು ಸರ್ ಕಾಂಬಿನೇಷನಲ್ಲಿ, ಮತ್ತು ಸೂರಜ್ ಜೊತೆ ಕಾಂಬಿನೇಷನು, ಸಾಧು ಸರ್ದು ಸೂರಜ್ ಕಾಂಬಿನೇಷನ್ ಮಜವಾಗಿದೆ. ಇಲ್ಲಿ ವಾಟ್ ಯು ವಾಂಟ್ ಟು ಬಿಕಮ್? ದತ್ತಣ್ಣ ಆಗ್ತೀಯ, ಸಾಧು ಸರ್ ಆಗ್ತೀಯ, ಸೂರಜ್. ಒಂದು ಸೀಕ್ವೆನ್ಸ್ ಇದೆ, ಹಾಸ್ಪಿಟಲ್ ಸೀಕ್ವೆನ್ಸು. ಚೆಕಪ್ ಕರ್ಕೊಂಡು ಹೋಗಿರ್ತೀನಿ. ಅವಾಗ ದತ್ತಣ್ಣ ಒಂದು ಫುಲ್ಲು ಫೆರೋಷಿಯಸ್ ಆಗಿ ಡಾಕ್ಟರ್ ಕ್ಯಾಬಿನ್ ಕಡೆಗೆ ನುಗ್ತಾ ಇರ್ತಾರೆ. ನಾನು ಯಾಕೆ ಹಿಂಗೆ ಬರ್ದಾನಲ್ಲ ವ್ಯಕ್ತಿ ನೋಡ್ಬಿಟ್ಟು ಹೋಗ ತಡಿತೀನಿ. ಏಯ್ ನಿಂತ್ಕೊಳ್ರಿ, ಏನ್ರಿ ಅಂತ. ಏಯ್ ಏನು ಅಲ್ಲಲ್ಲ, ಈಗ ನೀವು ವಸಿಷ್ಠ ಅವ್ರ ದತ್ತಣ್ಣ. ನಾನು ದತ್ತ. ಓಕೆ ರೆಡಿ. ಏಯ್ ನಿಂತ್ಕೊಳ್ರಿ, ಎಲ್ಲಿ ಹೋಗ್ತಿದ್ರಿ? ನಾನು ಡಾಕ್ಟ್ರು ನೋಡಬೇಕು. ಡಾಕ್ಟ್ರ್ ನೋಡೋಕ್ಕಾಗಲ್ಲ. ಡಾಕ್ಟ್ರ್ ಈಗ ಸದ್ಯಕ್ಕೆ ನಾನು ಹಿಂಡ್ತೀನಿ ನೋಡ್ತಿದ್ದಾರೆ. ಆ ಡಾಕ್ಟ್ರು 1 ಗಂಟೆಯಿಂದ ನಿನ್ನ ಹೆಂಡ್ತಿನೇ ನೋಡ್ತಿದ್ರೆ ನನ್ನ ಹೆಂಡ್ತಿನ ನೋಡೋದು ಯಾರ? ನೀನು ಹಿಂಡ್ತೀನಿ ಯಾವ ನೋಡ್ರಿ, ನನಗೇನೋ ಮುದ್ಕ. ಸದ್ಯಕ್ಕೆ ಡಾಕ್ಟ್ರ್ ನನ್ನ ಹಿಂದಿ ಟ್ರೀಟ್ಮೆಂಟ್ ಕೊಡ್ತಾರೆ. ಏನಂದೆ? ಸೆಲೆಂಡ್ ಮುತ್ಕ ನೀನು ನನ್ನನ್ನು ಮುತ್ಕ ಅಂತ ಕರಿತಾ ಇದೆಯಾ? ಸಾಯಿಸ್ಬಿಡ್ತೀನಿ ನೀನು, ಸಾಕೋಡ ಇಷ್ಟು ನನಗೆ ಕಷ್ಟ ಆಗುತ್ತೆ ನೀವು. ಅದು ನಾನು ಎಂತ ಗೊತ್ತುಂಟ, ಸರಿಗೆ ಪೆಟ್ಟು ಕೊಡ್ತೇನೆ, ಸರಿಗೆ ಪೆಟ್ಟು ಕೊಡ್ತೇನೆ. ಅದೇನು ಪೆಟ್ಟು ಬಾ, ಅದು ಸಕ್ಕದಾಗಿದೆ. ಹೌದಾ? ಓಕೆ. ಅಂದ್ರೆ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಪೆಟ್ಟು ಕೊಡ್ತೇನೆ ಅನ್ನೋದು, ಅದು ಹೊಡಿತೀನಿ ಅನ್ನೋದಿದೆಯಲ್ಲ. ನಮ್ಗೆ ಈ ಕಡೆ ಹಳೆ ಮೈಸೂರಲ್ಲಿ ಪೆಟ್ಟು ಅನ್ನೋದು ನಾವು ಬೇರೆ ರೀತಿ ಬಳಸ್ತೀವಿ. ಈಗ ಇಬ್ರು 2 ಡೈಲಾಗ್ ಹೇಳ್ಬೇಕು ಸಿನಿಮಾದ ಪಂಚ್ ಡೈಲಾಗ್. ಅಟ್ಲೀಸ್ಟ್ ಒಂದು 30-40 ಪಂಚ್ ಡೈಲಾಗ್ ಅಂತೂ ಇದ್ದೇ ಇರುತ್ತೆ ಒಂದು ಸಿನಿಮಾದಲ್ಲಿ. ಇಬ್ರು 2 ಹೇಳ್ಬೇಕು. ಇದು ಅವ್ರ ಡೈಲಾಗು, ಇದು ಇವ್ರ ಡೈಲಾಗ್ ಅಂದ್ಬಿಟ್ಟು ಹೇಳಿ. ಓಕೆನಾ? ಫಸ್ಟ್ ಡೈರೆಕ್ಟ್ ಇಂದಾನೆ ಶುರು ಮಾಡಿ ಸರ್. ಫಸ್ಟ್ ಬರ್ದಿರೋರು ತಾವೇ ಹೇಳಿಪ್ಪ. ಇಡೀ ಸಿನಿಮಾ ಎಲ್ಲ ಡೈಲಾಗ್ ಅವನೇ ಹೇಳ್ಕೊಂಬ. ಸೂರಜ್ ಸರ್ ಮತ್ತು ಸಾಧು ಸರ್ ಅವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಸೀನ್ ಇದೆ, ಹಾಲು ವಿಷಯದಲ್ಲಿ. ಸೊ ಅವಾಗ ಸೂರಜ್ ಅವ್ರು ಹೇಳ್ತಾರೆ, ಇದೇ ಜಾಗದಲ್ಲಿ ನಮ್ಮ ಬಾಸ್ ಇದ್ದಿದ್ದಾರೆ ಒಂದು ತೊಟ್ಟೂ ಬಿಡ್ತಿರ್ಲಿಲ್ಲ ಅಂತ. ಸೊ ಅವಾಗ ಸಾಧು ಸರ್ ಎಂಟ್ರಿ ಆಗ್ಬಿಟ್ಟು ಹೇಳ್ತಾರೆ, ನಾವು ಹಂಗೆ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ತೊಟ್ಟು ಬಿಡಲ್ಲ, ಅದು ಹಾಲಾದರೂ ಅಷ್ಟೇ, ಆಲ್ಕೋಹಾಲ್ ಆದರೂ ಅಷ್ಟೇ. ಸೊ ಇದೊಂದು ಒಳ್ಳೆ ಡೈಲಾಗ್, ನನಗೆ ಇಷ್ಟ ಆದಂಥ ಡೈಲಾಗ್ ಸಾಧು ಸರ್ದು. ಮತ್ತೆ ಅಂದ್ರೆ ಹಿಂಗೆ ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ನ ಫಸ್ಟ್ ಬೆಂಚ್ ಮಿಮಿಕ್ರಿ ಮಾಡ್ದಂಗೆ ಇತ್ತು. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ದು. ಅದಕ್ಕೆ ಹೇಳಿದೆ. ಅದು ಸರ್ ಅದು ಗೊತ್ತಲ್ಲ, ಆ ಒಂದೊಂದು ಡೈಲಾಗು ಈ ಸಿನಿಮಾ ಅಂದ್ರೆ ಇಲ್ಲಿ ತನಕ ನಾವು ನೋಡಿಲ್ಲ ಆ ರೀತಿ. ಸಾಧು ಸರ್ನ ಮಜವಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಏನು ಬಾಸ್ ಬಂದಿದ್ದೀನಿ, ಮರ್ಯಾದೆ ಇಲ್ಲ, ಬಂದು ಗ್ರೀಟ್ ಮಾಡೋಕ್ಕಾಗಲ್ವಾ? ನಾ ಬಂದಿರೋದು ನಿಂಗೆ ಗೊತ್ತಿಲ್ವಾ? ಗೊತ್ತು, ಮತ್ತೆ ಯಾಕೆ ಬಂದಿಲ್ಲ ನೋಡೋಕ್ಕೆ? ನಿಂಗೆ ಸಂಬಳ ಕೊಡೋದು ನಿಂಗೆ ಬಕೆಟ್ ಹಿಡಿಯೋಕ್ಕ ಅಥವಾ ಇಲ್ಲಿ ಕೆಲಸ ಮಾಡೋಕ್ಕ? ಒಂದೇ ಮಾತಲ್ಲಿ ನೀನು ಏನು ಅಂತಲೂ ಹೇಳ್ಬಿಟ್ಟೆ, ನನ್ನ ಮನ್ಸು ಗೆದ್ಬಿಟ್ಟೆ, ಹಾಕಿ ಬಿಟ್ಟಪ್ಪ ಅಂದ್ಬಿಟ್ಟು ಹೋಗ್ತಾರೆ. ಏನಂತಾರೆ ಪಾಪ ಬಾಸ್ ಬಂದ್ಬಿಟ್ಟು. ಸೊ ಕೆಲಸ ಮಾಡ್ತಿರೋ ಕರ್ಬಿಟ್ಟು ಯಾಕೆ ಬಂದಿಲ್ಲ ಅಂದರೆ ಆ ಥರದ್ದು ಒಂದಷ್ಟು ಅಂದರೆ ವೆರಿ ಹ್ಯೂಮರಸ್. ಇಲ್ಲಿ ತುಂಬ ಬ್ಲ್ಯಾಂಡ್ ಆಗಿ ಹೇಳಿದಾಗ ಎಣ್ಣೆ ಹಾಕ್ತೀರಾ? ಇಲ್ಲ, ನೀವು ಹೆಂಡತಿ ಹಚ್ಕೊಡ್ತಾರೆ ಆಗಾಗ. ಅದು ಈ ಹೊರಗಡೆ ಎಲ್ಲೂ ರಿಹರ್ಸಲ್ ಮಾಡಲ್ಲ ನೀವು? ಇಲ್ಲ, ರಿಹರ್ಸಲ್ ಮನೇಲಿ ಮಾತ್ರ. ನಿಮ್ದು ಮುಟ್ಕೊಂಡು ಹೇಳಿ ಹಾಕಲ್ಲ ಅಂತ. ಖಂಡಿತ. ನಾನೊಂದು ಎಣ್ಣೆ ಕೊಡ್ತೀನಿ, ಓಕೆ ಅದನ್ನ ಲೀಗಲ್ ಆಗಿ ಹಾಕ್ಬೋದು. ಓಕೆ. ಈ ಎಣ್ಣೆ ಹಾಕಿದ್ರೆ ಪೊಲೀಸ್ನವ್ರು ಹಿಡಿಯಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ, ನೆಕ್ಟಾರ್ ಫ್ರೆಶ್ ಅವ್ರ ಕಡೆಯಿಂದ ಇದು ಒಂದು ಎಣ್ಣೆ. ಇದು ತಲೆಗೂ ಹಾಕ್ಬೋದು, ಅಡುಗೆಗೂ ಹಾಕ್ಬೋದು. ಇದನ್ನು ಕುಡಿಬೋದು. ಇದನ್ನು ಕುಡಿದ್ರೆ ಪೊಲೀಸ್ನವರು ಹಿಡಿಯಲ್ಲ. ಆ ಥರ ಈ ಥರ ಎಣ್ಣೆ ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ. ತಲೆಗೂ ಆಗುತ್ತೆ, ಅಡುಗೆಗೂ ಆಗುತ್ತೆ. ಥ್ಯಾಂಕ್ ಯು. ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಪ್ಯಾಕಿಂಗ್ ಕ್ರೆಡಿಟ್ ಗೋಸ್ಟು ನೆಕ್ಟಾರ್ ಫ್ರೆಶ್. ನೀವು ಡಾಲಿ ಧನಂಜಯ ಅವರೆಲ್ಲ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು, ಹೊಸ ದಿಗ್ಗಜರು ಅಂದರೆ ನೀವಿಬ್ರು, ಜೋಡೆತ್ತುಗಳು ಅಂದರೆ ನೀವಿಬ್ರು ಅಂತ ಇಂಡಸ್ಟ್ರಿ ಮಾತಾಡೋದಪ್ಪ. ಇಬ್ಬರು ಒಂದೇ ದಿನ ಬರ್ತಿದ್ದೀರಾ. ಏನು ಬೆಳಗ್ಗೆ ಶೋ ಕೋಟಿ ನೋಡಿ ಮಧ್ಯಾಹ್ನ ಲವ್ಲಿ ನೋಡ್ಬೇಕಾ? ಬೆಳಗ್ಗೆ ಲವ್ಲಿ ನೋಡಿ ಮಧ್ಯಾಹ್ನ ಕೋಟಿ ನೋಡ್ಬೇಕಾ? ಯಾರು ಜನ ಎರಡು ನೋಡಿ, ನಿಮ್ಮ ಇಷ್ಟ. ಯಾವ್ದು ಫಸ್ಟ್ ನೋಡ್ತೀರಾ? ನಿಮ್ಮ ಇಷ್ಟ. ಅಷ್ಟು ಎರಡು ನೋಡ್ಬೇಕು. ಎರಡು ನೋಡಿ. 1 ನಿಮಿಷ ಟೈಮಲ್ಲಿ ಕನ್ನಡದ ನಿಮ್ಗೆ ಇಷ್ಟ ಆಗಿರೋ 10 ಹೀರೋಯಿನ್ಗಳ ಹೆಸರು ಹೇಳಿ. ನನಗೆ ಫಸ್ಟ್ ತುಂಬ ಇಷ್ಟ ಆದ ಕನ್ನಡ ನಟಿಯಿಂದ ಹೇಳ್ಕೊಂಬರ್ಬೇಕು ಅಂದರೆ ನನಗೆ ಭಾರತೀಯಮ್ಮ ತುಂಬ ಇಷ್ಟ. ಅದಾದಮೇಲಿಂದ
ಕಲ್ಪನಾ ಅವ್ರು ತುಂಬ ಇಷ್ಟ. ಆ ನಂತರ ದಿನಗಳಲ್ಲಿ ಮಾಲಾಶ್ರೀ ಅಂದರೆ ಪ್ರಾಣ, ಲವ್. ಮಾಲಾಶ್ರೀ ಮೇಡಮ್ ಅಂದರೆ ರಾಮಾಚಾರಿಗಳೆಲ್ಲ ಏನು ಕ್ಯೂಟ್ ಆಗಿರ್ತಾರೆ. ನೀವು ತುಂಬಾ ಈಶ್ವರನ್ ಕಾಲಕ್ಕೆ ಹೋಗ್ಬೇಡಿ, ಪ್ರದೀಪ್ ಈಶ್ವರ್ ಕಾಲಕ್ಕೆ ಬನ್ನಿ. ಪ್ರದೀಪ್ ಈಶ್ವರ್ ಕಾಲದಲ್ಲಿ ನಾವು ಸ್ವಲ್ಪ ಕಷ್ಟ ಇದೆ ಅಂದರೆ ಅಲ್ಲಿ ಏನಾಗಿತ್ತು. ಓಕೆ, ಲೆಟ್ ಮಿ ಗಿವ್ ಇಟ್ ಅ ಟ್ರೈ. ಇದು ಪ್ರದೀಪ್ ಈಶ್ವರ್ ಕಾಲ ಅಲ್ಲ, ಆದರೂ ಒಂದು ಸ್ವಲ್ಪ ಚೂರು ಹಿಂದೆ ನನಗೆ ಶ್ರದ್ಧಾ ಶ್ರೀನಾಥ್, ಆಮೇಲೆ ಅಫ್ಕೋರ್ಸ್ ರಮ್ಯಾ ಅವರು, ರಕ್ಷಿತಾ ಅವರು, ಪ್ರೇಮ ಅವರು, ಆಮೇಲೆ ಸೌಂದರ್ಯ ಅವರು, ನಂತರ ಅಫ್ಕೋರ್ಸ್ ನನ್ನ ಹೆಂಡತಿಯ ಅಭಿಮಾನಿ ನಾನು. ಮುಂಚೆ 6ನೇ ಹೆಸರು ನಿಮ್ದು ಹೇಳಿರೋದು, 6 ನಾನು ಸೀನಿಯಾರಿಟಿಯಿಂದ ಬರ್ತಾ ಇದ್ದೀನಿ. 6th ನೇಮ್ ಸೀನಿಯಾರಿಟಿಯಿಂದ ಬರ್ತಿದ್ದೀನಿ. ಫಸ್ಟ್ ಶ್ರದ್ಧಾ ಅಂತ ಹೇಳಿ ಅದಕ್ಕೆ ವಾಪಸ್ ಪ್ರೇಮ ಅವ್ರಿಗೆ ಹೋದೆ ನಾನು. ಆಮೇಲೆ ಸೀನಿಯಾರಿಟಿ ಅಂತ ಹೇಳಿದಲ್ಲ ಎಡಿಟ್. 6ನೇ ಹೆಸರು ಇಟ್ಸ್ ಅನ್ ಓಪನ್ ಸ್ಟೇಟ್ಮೆಂಟ್ ಅಲ್ಲ. ನನ್ನ ಹೆಂಡತಿಯ ಮೊದಲನೇ ಸಿನಿಮಾದ ಹಾಡು ಕೇಳಿ ನನಗೆ ಯಾರು ಹುಡುಗಿ ಅಂತ ಫಸ್ಟು, ಅಲ್ಲಿಂದ ಕ್ರಶು, ಆಮೇಲಿಂದ ಒಂದಷ್ಟು ವರ್ಷಗಳ ನಂತರ ಪರಿಚಯ, ಆ ಪರಿಚಯದಿಂದ ಫ್ರೆಂಡ್ಶಿಪ್ಪು, ದೆನ್ ಈಗ ನಮ್ಮ ಓನರು. ಸೊ ಶಿ ನೋಸ್ ಮೀ. ನಂತರ ಒಂದು 6 ಹೆಸರು ಕಷ್ಟ ಇದೆ ಅಂತ ಅಲ್ಲ, 6 ಹೆಸರು ಕಷ್ಟ ಇದೆ ಅಂತ 6 ಹೆಸರು ಹೇಳದ್ನ 7ನೇದು ಬರ್ತಾ ಇಲ್ವೇ? ಯಾವ ಭಾಷೆ ಆದ್ರೂ ಓಕೆನಾ? ಈಗ ಹರಿಪ್ರಿಯಾ ಅವರು ಈ ಇಂಟರ್ವ್ಯೂ ನೋಡ್ತಿಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿ. ಅಲ್ಲ, ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಅಲ್ಲ, ಅಂದ್ರೆ ಇಷ್ಟದ ನಟಿ ಅಂತ ಆಗಿರೋದ್ರಿಂದ. ಅಂದ್ರೆ ಹೀರೋಯಿನ್ಸ್ ತುಂಬಾ ಜನ ಇದ್ದಾರೆ, ಅಫ್ಕೋರ್ಸ್ ದೇರ್ ಆರ್ ಗುಡ್ ಪರ್ಫಾರ್ಮರ್ಸ್, ದೇರ್ ಆರ್ ಗುಡ್ ಲುಕಿಂಗ್ ಗರ್ಲ್ಸ್. ಅದನ್ನ ದಾಟಿ ನನಗೆ ಪರ್ಫಾರ್ಮೆನ್ಸ್ ಇರೋರು, ಅಂದ್ರೆ ಪರ್ಫಾರ್ಮ್ ಮಾಡತಕ್ಕಂಥ ನಟಿಯರು ತುಂಬಾ ಇಷ್ಟ ಆಗ್ತಾರೆ. ಸೊ ನಾನು ಹೇಳಿದ ಸೌಂದರ್ಯ, ಪ್ರೇಮ, ಮಾಲಾಶ್ರೀ ಮೇಡಮು, ಹರಿಪ್ರಿಯಾ, ಶ್ರದ್ಧಾ ಶ್ರೀನಾಥ್, ಸೊ ಇವರೆಲ್ಲ ಒಳ್ಳೆ ನಟಿಯರು. ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ. ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ. ಇದು ನಾನು ಮುಕ್ತನಾಗಕ್ಕೆ ಬಯಸದೇ ಇರ್ತಕ್ಕಂಥ ಒಂದು ಬಂಧ. ಅಂದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಪ್ರಾಬಬ್ಲಿ ಈ ಸಾಂಗ್ ನ ಅದರ್ವೈಸ್ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಕಾಣ್ತಾ ಇರೋ ಹಸ್ತ, ಇಲ್ಲಿ ಪಕ್ಕದಲ್ಲಿ ಕುಂತು ಜೀವ ಹಿಂಡುತ್ತಿದೆ ಕಣ್ಣು ಕಾಣೋ ಹಸ್ತ. ಅಟ್ಲೀಸ್ಟ್ ಕನ್ನಡದ ಹೀರೋಯಿನ್ಗಳ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ಕನ್ನಡದ ಟಿ ಶರ್ಟ್ ಅಂಗಡಿ ಇರುವೆ ಅಂತ, ಇರುವೆ ವೆಬ್ಸೈಟ್ ಅವರು iruve.in ಅಂತ ಒಂದು ವೆಬ್ಸೈಟ್ ಇದೆ. ಇರುವೆ.in. ಸೊ ಅವರು ಕನ್ನಡದ ನಮ್ಮ ನಟರಿಗೆ ಟಿ ಶರ್ಟ್ ಕೊಡಿ ಅಂತ ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ, ಕನ್ನಡಿಗ ಅಂತ. ಅದು ನಿಮಗೆ, ಇದು ನನಗೆ ಅವರಿಗೆ. ಕನ್ನಡಿಗ, ನೈಸ್ ಕಲರ್. ಸೊ ಈ iruve.inಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕನ್ನಡ ಟಿ ಶರ್ಟ್ಗಳು, ಕೀ ಬಂಚ್ಗಳು, ಲ್ಯಾಪ್ಟಾಪ್ ಮೇಲೆ ಅಂಟಿಸೋಕೆ ಇರುವಂತಹ ಸ್ಟಿಕ್ಕರ್ಗಳು ಇದೆಲ್ಲ ಇರುತ್ತೆ. ಯಾರಾದ್ರು ಗ್ರೂಪಲ್ಲಿ ಫ್ರೆಂಡ್ಸು ಅವರು ಇವರು ಯಾರೇ ಇದ್ದರೂ ಬಲ್ಕಾಗಿ ಆರ್ಡ್ರ್ ಮಾಡ್ಬೋದು, ನಿಮ್ಗೆ ಇಷ್ಟವಾದ ಡಿಸೈನ್ಸ್ ಕೊಟ್ಟು ಮಾಡಿಸ್ಕೋಬೋದು, ಈ ಥರದ್ದೆಲ್ಲ ಇದೆ. ಸೊ iruve.inಗೆ ವಿಸಿಟ್ ಮಾಡಿ. ಒಂದು ಸೀಕ್ರೆಟ್ ಹೇಳಿ, ಈ ಥರ ಲವ್ ಮಾಡಿಕೊಂಡು ತುಂಬ ಜನ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ. ತುಂಬ ಜನ ಪಾಪ ಸಫರ್ ಆಗ್ತಿದ್ದಾರೆ, ಎಲ್ಲೋ ಪಾರ್ಕಲ್ಲೋ ಥಿಯೇಟ್ರಲ್ಲೋ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತಾರೆ ಅಪ್ಪ ಅಮ್ಮನ ಹತ್ರ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸಾಕು, ಬದುಕಿದ್ರೆ ಸಾಕು. ನಮ್ಗೆ ಆ ದಿನ ಬರುತ್ತೆ, ವಿಲ್ ಗೆಟ್ ದೇರ್. ಅಲ್ಲಿ ತನಕ ಆ ಥರ ಬಿದ್ದು ಪಾರ್ಕ್ ಕಡೆ, ಥಿಯೇಟರ್ ಕಡೆ ಹೋಗದೆ ಕಾಯ್ಕೊಂಡ್ರೆ, ಉತ್ಸಾಹಗಳನ್ನ ಕಾಪಾಡ್ಕೊಂಡ್ರೆ, ಆದಷ್ಟು ಹೊರಗಡೆ 4 ಜನಕ್ಕೆ ಕಾಣಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ರೆ. ಬಟ್ ನಿಮ್ಮ ಈ ಪ್ರೀತಿ ಕಥೆನ ಕೇಳ್ತಾ ಇದ್ರೆ ನಿಮ್ಮಿಬ್ರನ್ನ ಪಕ್ಕ ಕೂರಿಸ್ಕೊಂಡು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಪ್ರಾಮಿಸ್ ಮಾಡ್ಬಿಡಿ ಕ್ಯಾಮ್ರಾ ಮುಂದೆ, ನಾನು ಹರಿಪ್ರಿಯಾ ಇಬ್ರು ಕೀರ್ತಿ ENT ಕ್ಲಿನಿಕ್ಗೆ ದಂಪತಿ ಸಮೇತ ಇಂಟರ್ವ್ಯೂ ಕೊಡ್ತೀವಿ. ಕರೆಕ್ಟ್. ನನಗೆ ಅಂದರೆ ಈಗ ಅಫ್ಕೋರ್ಸ್ ವಿ ಬೋತ್ ನೋ ಯು, ಬಟ್ ಈ ENT ಕ್ಲಿನಿಕ್ ಅಂತ ಏನಾದ್ರು ವಿಶೇಷವಾಗಿದೆಯಲ್ಲ ಹೆಸರು? ENT ಅಂದರೆ ಎಂಟರ್ಟೈನ್ಮೆಂಟ್ಗೆ ಶಾರ್ಟ್ ಫಾರ್ಮ್ ಅದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ. ಓಕೆ, ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ತಂಗಿ ಎಲ್ಲಿಂದ ಬಂತು ಇಲ್ಲಿ? ಸೊ ಸ್ವಲ್ಪ ಅಬ್ನಾರ್ಮಲ್ ಆಗಿ ಹೋಗೋಣ ಅಂತ ENT ಕ್ಲಿನಿಕ್ ಅಂತ. ಅಬ್ನಾರ್ಮಲ್ ಆಗಿ ಹೋಗೋ ಪ್ರಯತ್ನ ಏನು ಬೇಡ, ಆಲ್ರೆಡಿ ಅಬ್ನಾರ್ಮಲ್. ಇಟ್ಸ್ ಫನ್. ಆಯ್ತು, ಕೀರ್ತಿ ಮೇಲಾಣೆ ENT ಕ್ಲಿನಿಕ್ಗೆ ನಾನು ನನ್ನ ಹೆಂಡತಿ ಬರ್ತೀವಿ ಸದ್ಯದಲ್ಲಿ. ಬಂದಿಲ್ಲ ಅಂದರೆ ಇದನ್ನು ಹಾಗೆ ಪ್ರೋಮೋ ಥರ ಓಡಿಸ್ತಾ ಇರ್ತೀನಿ ಪ್ರತಿ. ಚೆನ್ನಾಗಿದೆ. ಒಂದು
ಪ್ಯಾಟರ್ನ್ ಹೊಸದಾಗಿದೆ. ಅನ್ಲೈಕ್ ಏನೋ ಕೂತ್ಕೊಂಡು ಲೆಕ್ಚರ್ ಕೊಡೋ ಥರ ಇಂಟರ್ವ್ಯೂ ಅಲ್ಲದೆ ಕೇಳೋ ಪ್ರಶ್ನೆಗಳು ಮಜವಾಗಿದೆ ಆ್ಯಂಡ್ ಆರಾಮಾಗಿ ಲೀಲಾಜಾಲವಾಗಿ ಮಾತಾಡ್ಬೋದು. ಸೂಪರ್. ಹೊಸದಾಗಿ ದಾಂಪತ್ಯ ಏನೋ ಕಟ್ಕೊಂಡಿದ್ದೀರಾ, ಬೆಂಗಳೂರಲ್ಲಿ ಮನೆ ಕಟ್ಟೋ ಯೋಚನೆ ಇದೆಯಾ? ನನ್ನ ಮೊದಲಿಂದ ಐಡಿಯಾಯಿಂದ ದೂರ ನಾನು. ನನಗೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇಲ್ಲ. ಈ ರಾಗ ಆರ್ಟ್ಸ್ ಡಿಸೈನಿಂಗ್ ಎಲ್ಲ ಹೇಗೆ ಅನಿಸ್ತು ನಿಮಗೆ? ಇಂಟೀರಿಯರ್ ಇದೆಲ್ಲ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನ್ನ ಹೆಂಡತಿ ಅಂದರೆ ಈ ನಡುವೆ ಬಂದಿಲ್ಲ ಅಷ್ಟೇ, ಮೊದಲಿಂದನೂ ಶೀಸ್ ರಾಗ ಸ್ಟೋರ್ ಕಸ್ಟಮರ್. ತುಂಬ ಒಂದಷ್ಟು ಆರ್ಟಿಕಲ್ಗಳಿದ್ದಾವೆ ಮನೇಲಿ ಆಲ್ರೆಡಿ. ನನಗೆ ಇವಾಗ ನೋಡಿದ ತಕ್ಷಣ ಏನು ಇಷ್ಟು ಚೆನ್ನಾಗಿದೆಲ್ಲ ಅಂತ ಅನ್ನಿಸ್ತು. ಐ ಮೈಟ್ ಹ್ಯಾವ್ ಟು ವಿಸಿಟ್ ಅಗೈನ್. ಸೂಪರ್. ನಮ್ಮಲ್ಲಿ ಡಿಸೈನ್ ಲೈನ್ ಆರ್ಕಿಟೆಕ್ಟ್ಸ್ ಅಂತ ಇದ್ದಾರೆ. ಅವರು ಮನೆ ಕನ್ಸ್ಟ್ರಕ್ಷನ್ಗೆ ಅಂದರೆ ನಿಮ್ಮ ಪಾಯದ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದ ಪೂಜೆವರೆಗೂ ಜೊತೆಲಿ ನಿಂತ್ಕೋತಾರೆ. ಅಷ್ಟು ಕಂಪ್ಲೀಟ್ ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ಸು, ಡಿಸೈನಿಂಗ್ಸು ಇದೆಲ್ಲ ಮಾಡಿಕೊಡ್ತಾರೆ. ಅವರು ನಿಮಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ನೀವು ಮೈಸೂರವರಾಗಿರೋದ್ರಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಡಿಸೈನ್ ಲೈನ್ ಆರ್ಕಿಟೆಕ್ಟ್ಸ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು. ಸೊ ಡೈರೆಕ್ಟ್ರು ಬರ್ತಾರೆ ಅಂತ ಹೇಳಿದೆ, ಅವ್ರಿಗೂ ಒಂದು ಕೊಡಿ, ಖಾಲಿ ಕೈ ಕಳಿಸ್ಬೇಡಿ. ಥ್ಯಾಂಕ್ ಯು ಸರ್. ಆಲ್ರೆಡಿ ಖಾಲಿ ಕೈ ಆಗಿರ್ತಾರೆ ಡೈರೆಕ್ಟ್. ಅದನ್ನು ಓಪನ್ ಮಾಡಿ ನೋಡ್ಬಿಡಿ. ಇದು ಮೈಸೂರು ಅಂಬಾರಿ. ಹಾಂ, ಕ್ಯೂಟ್, ಥ್ಯಾಂಕ್ ಯು. ವೆರಿ ಕ್ಯೂಟ್. ಸೊ ಥ್ಯಾಂಕ್ ಯು. ನೀಚ ಸುಳ್ಳು ಸುಟ್ಟ. ಇದೊಂಥರ ಹೆಂಗಿದೆ ಅಂದರೆ, ನಮಗೆ ಈ ಮಕ್ಕಳು ಹೊಸದಾಗಿ ಸಂಗೀತ ಕ್ಲಾಸಿಗೆ ಸೇರ್ಕೊಂಡಾಗ ಎಲ್ಲರೂ ಬಂದಾಗ ನಾಡಾಣ ಮಗ ಏನು ಹಾಡೋದು ಕಲ್ತ್ಬಿಟ್ಟಿದೆ ಗೊತ್ತಾ, ಹಾಡು ಬೇರೆ ಆರ್ಟಿಸ್ಟ್ಗಳ ಇಂಟರ್ವ್ಯೂಗಳು ಅಲ್ಲಿ ಇಲ್ಲಿ ನೋಡಿದಾಗ ಅವ್ರಿಗೆ ಈ ಥರದ್ದಿರಲ್ಲ. ನೀಚ ಸುಳ್ಳ ಸುತ್ತೋದು ನಾಲಿಗೆ ನಿನ್ನ ಸೀಳುವ ರೋಷ ಒಗ್ಗಿದೆ, ಕಂಡಲ್ಲೆಲ್ಲ ಖಂಡಿಸೋ ನಿನ್ನ ಕಂಡರೆ ರಕ್ತ ಕುದಿತಿದೆ, ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಲವ್ಲಿ ಸಿನಿಮಾ ಜೂನ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಕಥೆ ಏನು ಅಂತ ಚಿಕ್ಕದಾಗಿ ಹೇಳ್ತೀವಿ. ಅದನ್ನು ಎಷ್ಟು ವೈಭವೀಕರಿಸಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ, ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಿ. ಈಗ ಕತೆ ಏನು ಲವ್ಲಿದು ಹೇಳಿ. ನಾವು ಹೇಳಕ್ ಮುಂಚೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಸ್ಕ್ರಿಪ್ಟಲ್ಲಿ ಒಂದಷ್ಟು ಮಲ್ಟಿಪಲ್ ಟ್ರ್ಯಾಕ್ಸ್ ಇದೆ. ಯಾವುದೊಂದನ್ನು ಹೇಳಿದ್ರು ಕತೆ ಹೇಳದಂಗೆ ಇರುತ್ತೆ. ಅದು ಯಾವುದು ಕಂಪ್ಲೀಷನ್ ಕೊಡಲ್ಲ ಅನ್ಲೆಸ್ ಯು ವಾಚ್ ದ ಸಿನಿಮಾ. ನಮಗೆ ಇದು ಇಷ್ಟೇ ಅಂತ ಜಡ್ಜ್ಮೆಂಟ್ಗಂತೂ ಬರೋಕ್ಕಾಗಲ್ಲ. ಸ್ವಮೇಕಲ್ಲ ಇದು? ಸ್ವಾಮಿ. ಅಬ್ಸಲ್ಯೂಟ್ಲಿ. ಅದನ್ನು ಹೇಳ್ಬಿಟ್ಟು ಶುರು ಮಾಡಿ. ಸೊ ಸ್ವಾಮಿ ಯಾವುದೇ ಕಾರಣಕ್ಕೂ ರಿಮೇಕ್ ಅಂತೂ ಅಲ್ಲ, ಸ್ವಮೇಕ್ ಸಿನಿಮಾ. ಹೀರೋ ಪಾತ್ರದ ಹೆಸರು ಬಂದು ಜೈ ಅಂತ. ಅವನೊಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಅವ್ನು ಗ್ಯಾಂಗ್ಸ್ಟರ್ ಆಗಿರೋ ರೀಸನ್ ಏನಪ್ಪ ಅಂತಂದರೆ ತಾಯಿ ಪ್ರೀತಿನ ಕಳ್ಕೊಂಡ್ಬಿಟ್ಟಿರ್ತಾನೆ. ಆ ತಾಯಿ ಪ್ರೀತಿನ ಕಳ್ಕೊಂಡಿರುವಂತಹ ಒಂದು ನೋವಲ್ಲಿ, ಆ ಒಂದು ರಿವೆಂಜಲ್ಲಿ ಅವ್ನು ಯಾವ ಥರ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಅಂದರೆ, ಯಾವ ಪ್ರೀತಿನೂ ನನಗೆ ಸಿಕ್ಕಲೇ ಇಲ್ಲ, ಅನಾಥನಾಗಿ ಹುಟ್ಟಿದ್ದೀನಿ, ಅನಾಥನಾಗೆ ಸಾಯ್ತೀನಿ, ಇದ್ರ ಮಧ್ಯೆ ಯಾವುದು ಸಂಬಂಧಗಳು ಬೇಡ ಅಂತ ಒಬ್ಬಂಟಿಯಾಗಿ ಬದುಕ್ತಾ ಇರ್ತಾನೆ. ಎಷ್ಟೇ ಬೇಡ ಅಂತ ದೂರ ತಳ್ಳಿದ್ರು ಜನನಿ ಅನ್ನೋ ಒಂದು ಪಾತ್ರ ಅಂದರೆ ನಮ್ಮ ಹೀರೋಯಿಂದ ಬಂದ ಮೇಲೆ ಇವನ ಬದುಕಲ್ಲಿ ಏನೆಲ್ಲ ಸಿಕ್ತು, ಕೊನೆಗೆ ಇವನು ಏನೆಲ್ಲ ಕಳ್ಕೊತಾನೆ ಅಂತ ತಿಳಿಸುವಂಥ ಒಂದು ಪ್ರಯತ್ನನೇ ಲವ್ಲಿ. ಇವ್ರು ಹೇಳಿದ ಮೇಲೂ ಇನ್ನೊಂದ್ಸಲಿ ಯಾರೂ ಟ್ರೈಲರ್ ನೋಡಿಲ್ಲ, ಲವ್ಲಿ ಸಿನಿಮಾ ಟ್ರೈಲರ್ ನೋಡಿ. ಇದೇ ಜೂನ್ 14ನೇ ತಾರೀಕು ಥಿಯೇಟರ್ಸ್ಗೆ ಬರ್ತಾ ಇದೆ. ಹೋಗಿ ಕನ್ನಡ ಸಿನಿಮಾಗಳನ್ನು ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಥಿಯೇಟರಲ್ಲಿ ನೋಡಿ ಆಮೇಲೆ ಜಡ್ಜ್ಮೆಂಟ್ ಕೊಡಿ. ನನಗೆ ತುಂಬ ಖುಷಿಯಾಗಿದೆ ಯಾವಾಗಂದ್ರೆ ಈ ಮಾತುಗಳು ದತ್ತಣ್ಣನ ಬಾಯಿಂದ ಬಂದಾಗ. ಅವರು ಪ್ರತಿಯೊಬ್ಬ ಲವರು ನೋಡಲೇಬೇಕು ಕಣಯ್ಯ, ಇದನ್ನ ಪ್ರತಿಯೊಬ್ಬ ಫ್ಯಾಮಿಲಿ ಮ್ಯಾನು ನೋಡಲೇಬೇಕು. ಆ್ಯಂಡ್ ಎಲ್ಲಾನು ಇದೆಯಲ್ಲ ಇದರಲ್ಲಿ, ಎಲ್ಲಾನು ಇಷ್ಟು ಚೆನ್ನಾಗಿದೆ ವಿಷಯದಲ್ಲಿ. ನಥಿಂಗ್ ಈಸ್ ಎಕ್ಸಾಜರೇಟೆಡ್. ಅದೊಂದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟದ್ದು ಅಂತ ಒಂದು ವಿಷಯ. ಇವಾಗ ಹೇಳು ಬರ್ತೀನಿ ಪ್ರಮೋಷನ್ಗೆ, ನಾನು ಈ ಸಿನಿಮಾ ಇಷ್ಟ ಆಗಿಲ್ಲ ಬರ್ತಾ ಇರಲಿಲ್ಲ ಅಂದರೆ ಅವರು ಅವರು ಪ್ರಮೋಷನ್ಸ್ ಕರೆದ್ರೆ ಹೋಗಲ್ಲ. ಅವರು ಕಂಡೀಷನ್ ಅದು, ಸಿನಿಮಾ ತೋರಿಸ್ಬೇಕು, ಸಿನಿಮಾ ಇಷ್ಟ ಆದರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ, ಕ್ಲಿಯರ್ ಕಟ್. ಅವರು ಒಂದಷ್ಟು ಸಿನಿಮಾ ಪ್ರಮೋಷನ್ಗೆ ಬಂದಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ನಾವು ಬ್ಲೈಂಡಾಗಿ ನಂಬಿಡ್ಬೋದು. ಸೊ ಈ ಸಿನಿಮಾಗೆ ಅವರು ಸಿನಿಮಾ ನೋಡಿ ತುಂಬ ಇಷ್ಟಪಟ್ಟು ಫುಲ್ ಲೆಂತ್ ಅಂದರೆ ಒಂದು ಸ್ಟ್ರೆಚ್ಚಲ್ಲಿ ನೋಡಿದೆ ನಾನು ಫುಲ್ ಸಿನಿಮಾನ. ಸೊ ಕದಲಿಲ್ಲ, ಅಲ್ಲಾಡಲಿಲ್ಲ, ನೋಡೊಂದಷ್ಟೊತ್ತಾಯಿತು, ಇನ್ನೂ ಹ್ಯಾಂಗ್ ಓವರ್ಲಿದ್ದೀನಿ ಅಂತ ಫೋನ್ ಮಾಡಿದರು. ಆ್ಯಂಡ್ ಅವ್ರು ಅಷ್ಟು ದೊಡ್ಡ ಸಾಧಕ ಅವರು. ಅವ್ರಿಗೆ ಇಟ್ ಈಸ್ ನೀಡ್ಲೆಸ್ ಫಾರ್ ಹಿಮ್ ಟು ಕಾಲ್ ಅಂಡ್ ಟೆಲ್ ಆಲ್ ದಿಸ್. ಸೊ ಅಲ್ಲಿ ನಮಗೆ ಒಂದು ಸಿನಿಮಾ ಬಗ್ಗೆ ತುಂಬ ವಿಚಾರಗಳನ್ನು ಹೇಳ್ಕೊಂಡ್ರೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ.
ನೀವು ಹರಿಪ್ರಿಯ ಮತ್ತು ಇನ್ನೊಂದರ ಪ್ರಿಯ, ಅದು ಯಾವ ಪ್ರಿಯ ಅಂತ ಈ ಗಿಫ್ಟಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ನಿಮಗೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ, ಇದು ನಿಮಗೆ ತೆಗೆದ ಹಾಂ, ರಾಗ ಆರ್ಟ್ಸ್ HSR ಲೇಔಟ್ ಮತ್ತು ಜಯನಗರಲ್ಲಿದೆ. ಇವತ್ತು ನಾವು ಜಯನಗರ ರಾಗ ಆರ್ಟ್ ಶಾಪಲ್ಲಿ, ಎಸ್ಪೆಷಲಿ ರಾಗ ಆರ್ಟ್ಸ್ ಅವರ ಫರ್ನಿಚರ್ ಶಾಪಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಿರೋದು. ಗೆಸ್ಟ್ ಹರಿಪ್ರಿಯ ಇನ್ನೊಂದು ಪ್ರಿಯ ಅಂದಾಗ ಅನ್ಕೊಂಡೆ ಕಾರ ಅಂತ. ಇವರು ಕಾರ್ ಪ್ರಿಯ, ಇವ್ರ ಹೆಂಡತಿ ಹರಿಪ್ರಿಯ. ಡ್ರೈವರ್ ಕೂತ್ಬಿಡಿಯೋರು ಒಳಗೆ ಆಲ್ರೆಡಿ. ನನಗೆ ಈ ಥರ ಮಿನಿಯೇಚರ್ಸು ಸಿಕ್ಕಾಬಿಡೆ ಇಷ್ಟ, ಕಾರ್ ಮಿನಿಯೇಚರ್ಸ್ ಎಸ್ಪೆಷಲಿ. ನೈಸ್. ರಾಮ ಮಂದಿರ ಈಗ ಡೆಬ್ಯೂ ಮಾಡ್ತಾ ಇದ್ದೀರಾ, ದೇವರ ಆಶೀರ್ವಾದ ಇರಲಿ ನಿಮಗೆ. ಥ್ಯಾಂಕ್ ಯು. ಐ ವಿಶ್ ಇದರ ರಿಯಲ್ ಮಾಡಲ್ನ ಐ ಕ್ಯಾನ್ ಓನ್ ಸಮ್ ಡೇ. ಜನಕ್ಕೆ ಗೊತ್ತಿರಲಿ, ವಸಿಷ್ಠ ಅವ್ರಿಗೆ ಕಾರ್ ಜಾಸ್ತಿ ಇಷ್ಟ. ವಸಿಷ್ಠ ಅವ್ರಿಗೆ ಇನ್ನೊಂದು ಪ್ರಶ್ನೆ, ಕಾರ್ ಪ್ರಿಯನ ಹರಿಪ್ರಿಯನ ನೀವು? ಚಿಕ್ಕ ವಯಸ್ಸಿಂದ ಕಾರ್ ಪ್ರಿಯ, ಸೊ ಬುದ್ಧಿ ಬಂದು ಒಂದಷ್ಟು ಮಾಗಿದ ಮೇಲೆ ಹರಿಪ್ರಿಯ. ಇವಾಗ ಕಾರ್ ಇಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತೀರಾ ನಿಮ್ಮದು? ಅವ್ರನ್ನ ಪಿಕ್ ಮಾಡಕ್ಕೆ ಹೋಗ್ತೇವೆ. ಓವರ್ ಆಲ್ ಕೀರ್ತಿ ENT ಕ್ಲಿನಿಕ್ ಬಂದಿದ್ದು ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಈ ಒಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಾಟಿರೋದು ಹೆಂಗಿರುತ್ತೆ ಆ ಥರದ ಒಂದು ಅನುಭವ, ದ್ಯಾಟ್ ಇಸ್ ಸಮಥಿಂಗ್ ಸ್ಪೆಷಲ್. ಆ್ಯಂಡ್ ಜೊತೆಗೆ ಈ ಮುದ್ದಾದ ಗಿಫ್ಟ್ಗಳು, ಇಟ್ಸ್ ಮೋರ್ ಅಲ್ಲೂರಿಂಗ್. ಬೇಗ ಇನ್ನೊಂದು ಇಂಟರ್ವ್ಯೂ ಪ್ಲಾನ್ ಮಾಡಿ. ಅಲ್ಲೂ ಇನ್ನೂ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಗುತ್ತೆ. ಯಾ, ಬೇರೆ ಇರಲಿ. ಹೇಳಿ ಡೈರೆಕ್ಟ್ರೆ. ಕೆಲಸ ಮಾಡೋದು ಈಸಿ ಅನಿಸುತ್ತೆ, ಮಾತಾಡೋದು ತುಂಬಾ ಕಷ್ಟ. ಸೊ ENT ಕ್ಲಿನಿಕ್ ಅಂತ ಹೇಳಿದಾಗ ಓಕೆ ಅದೇನೋ ಎಂಟರ್ಟೈನ್ಮೆಂಟಲ್ಲಿ ಹೋಗ್ಬಿಡುತ್ತೆ ಅಂತ ನಾನು ಖುಷಿಯಾಗಿ ಬಂದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಾ ನಮ್ದು ಇಂಟರ್ವ್ಯೂಗಳು ಯಾವುದಾದ್ರು? ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ನೀವು ನೋಡಿದ್ರಾ? ನಾನು ಕೆಲವೊಂದು ನೋಡಿದೆ. ಯಾವ ಮೊನ್ನೆ ಅಜಿತ್ ಹನುಮಂಕನ್ ಅವ್ರು ನೋಡಿದೆ. ಅಜಿತ್ ಹನುಮಕ್ಕನವರೆಂಬುವನಾದ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳುವುದೆಲ್ಲವೂ ತಮಾಷೆ, ತಮಾಷೆ ಅಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಕೀರ್ತಿಯವರ ಮೇಲೆ ಪ್ರಮಾಣ ಮಾಡ್ತೀನಿ. ಸೊ ಮಜಾ ಇತ್ತು. ಇನ್ನೊಂದು ಯಾವುದೋ ನಮ್ಮಲ್ಲ ವಾಟಾಳ್ ನಾಗರಾಜ್ ಅವರು. ನೀವು ಯಾವ್ದು ನೋಡಿದ್ರಿ? ನಾನು ಗುರುಪ್ರಸಾದ್ ಅವ್ರು ನೋಡಿದ್ದೀನಿ. ನಾನು ಮಾತಾಡಿರುವ ಅಷ್ಟೂ ಮಾತುಗಳಿಗೆ ನಾನೇ ಜವಾಬ್ದಾರ. ನನಗೆ ನಂಗೆ ಮೇಲ್ ಮಾಡಿ, ಅಲ್ಲ ನಾನು ಸರಿ ಇಲ್ಲ ಬೈರಿ. ಮತ್ತೆ ನಮ್ಮ ಭಟ್ರದ್ದು ನೋಡಿದ್ದೀನಿ. ಥ್ಯಾಂಕ್ ಯು. ನೋಡುಗರಿಗೆಲ್ಲ ನಮಸ್ಕಾರ. ಆಲ್ಮೋಸ್ಟ್ ಶಿವಣ್ಣಂದು. ಸರ್ ಇವರು ಡಾಕ್ಟ್ರಾ ಇಲ್ಲ? ಎಲ್ಲ ಸರ್ ಅವನು ಇಲ್ಲ, ಯಾಕೆ ENT ಅಂದ್ರೆ ಇವ್ರ ಜೊತೆ ಏನು ಸರ್ ಮಾತಾಡೋದು? ಬಟ್ ಅವ್ನು ನೋಡಿದ್ರೆ ಗೈನಕಾಲಜಿಸ್ಟ್ ಇಯರ್ ನೋಸ್ ಟಂಗ್ ಇಲ್ಲ, ಇಯರ್ ನೋಸ್ ಟಂಗ್ ಟ್ರೈ ಮಾಡಿ ನೀವು ಯಾಕೆ ಬರ್ಬೇಕು? ಮನೆ ನಾವೇ ಹೋಗ್ತೀವಲ್ಲ ಹಾಸ್ಪಿಟ್ಲಿಗೆ. ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ, ನಾನು ಫಾಲೋವರ್ ಕೂಡ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್. ಲವ್ಲಿ ಸಿನಿಮಾ ತಂಡದ ಜೊತೆ ಅವ್ರ ಸಿನಿಮಾ ಬಗ್ಗೆ ಮಾತುಕತೆ ಆಗಿತ್ತು. ಇದೇ ಜೂನ್ 14ನೇ ತಾರೀಕು ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಬಿಡು ಮಾಡಿಕೊಂಡು ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ, ಥಿಯೇಟರ್ಗಳಲ್ಲೇ ಹೋಗಿ ಸಿನಿಮಾನ ನೋಡಿ. ಲವ್ಲಿ ಸಿನಿಮಾದಲ್ಲಿ ವಸಿಷ್ಠ ಅವರಿದ್ದಾರೆ, ದತ್ತಣ್ಣ ಅವರಿದ್ದಾರೆ, ಕಾಮಿಡಿ ಸೂರಜ್ ಇದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಮಾಳವಿಕಾ ಅವರಿದ್ದಾರೆ. ಇಷ್ಟೆಲ್ಲ ದೊಡ್ಡ ತಾರಾಗಣ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆಯಂತೆ, ಲವ್ವು, ಎಮೋಷನ್ ಇದೆ, ಥ್ರಿಲ್ ಇದೆ, ಎಲ್ಲವೂ ಇದೆ. ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತು ನೋಡ್ಬೋದಾದಂಥ ಸಿನಿಮಾ ಅಂತ ಹೇಳಿದ್ದಾರೆ. ಹೋಗಿ ನೋಡಿ. ಇದೇ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಲವ್ಲಿ ಕನ್ನಡ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡೋದಕ್ಕೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೊಳ್ಳೋದು. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.